पितामहाय प्राचेतसा देश फलप्रदाय श्रीभाष्यकारोत्तम देशिकाय श्रीशैलपूर्णाय नमो नमस्तात्। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीराघवं दशरथात्मजमप्रमेयं सीतापतिं रघुवरान्वयरत्नदीपम् आजानुबाहुम् अरविन्ददलायताक्षं रामं निशाचर विनाशकरं नमामि। वैदेही सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलं सर्वानिष्टनिवारकं शुभकरं पिङ्गाक्षमक्षापहं सीतान्वेषणतत्परं कपिवरं कोटीन्दुसूर्यप्रभं लङ्काद्वीपभयङ्करं सकलदं सुग्रीवसम्मानिनं देवेन्द्रादि समस्तदेवविनुतं काकुत्स्थदूतं भजे। आम्नाय प्रथमावतारमखिलैः अत्यादरात् सेवितं पूर्वाचार्यदुरन्धरैः प्रतिपदं श्रीरामनामाङ्कितं कालक्षेपरसोपभोग सुलभैः कामप्रदं सेविनां कर्णानन्दकरं करोमि हृदये वाल्मीकिवाक्यामृतं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। ಶ್ರೇಯಪತಿಯಾದಂತಹ ಪರಮಾತ್ಮ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳನ್ನು ಮಾಡುವುದಷ್ಟೇ ಅಲ್ಲ, ಸೃಷ್ಟಿಸಿದ ಜಗತ್ತನ್ನು ರಕ್ಷಣೆ ಮಾಡಿ ರಕ್ಷಿಸಲ್ಪಟ್ಟ ಜಗತ್ತನ್ನು ಮತ್ತೆ ಲಯಗೊಳಿಸಿ ಮತ್ತೆ ಮತ್ತೆ ಸೃಷ್ಟಿ ಕಾರ್ಯದಲ್ಲಿ ತೊಡಗುತ್ತಾನೆ ಎಂಬುದಾಗಿ ವೇದಾದಿ ಶಾಸ್ತ್ರಗಳೆಲ್ಲವೂ ಕೂಡ ಈ ಪರಮಾತ್ಮನ ಜಗತ್ ಸೃಷ್ಟಿ ಸ್ಥಿತಿ ಲಯಾಧಿಕಾರಿಗಳನ್ನು ವರ್ಣನೆ ಮಾಡುತ್ತಿವೆ. ನಿನ್ನೆಯ ಉಪನ್ಯಾಸದಲ್ಲಿ ತಿಳಿದುಕೊಂಡಂತೆ ವ್ಯಾಸ ಮುನಿವರಿಯರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ ಪ್ರಾರಂಭ ಮಾಡಿದ ಕೂಡಲೇ ಕರ್ಮ ಜಿಜ್ಞಾಸೆಯನ್ನು ನಡೆಸಿದ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂದು ಪ್ರಾರಂಭಿಸಿದಾಗ ಅಲ್ಲೇ ಕೆಲವರು ಕೇಳ್ತಾರೆ, ಪರಬ್ರಹ್ಮ ಇದೆಯಾ ಎಂಬುದಾಗಿ. ಈ ಪ್ರಶ್ನೆಯನ್ನು ನಿನ್ನೆಯ ಉಪನ್ಯಾಸದಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ಈ ದಿನ ಉತ್ತರವನ್ನು ಪಡೆದುಕೊಳ್ಳೋಣ. ಆ ಕರ್ಮ ಜಿಜ್ಞಾಸೆ ಮುಗಿದ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವಾಗ ಬ್ರಹ್ಮ ಎಂಬತಕ್ಕಂತಹ ಒಂದು ವಸ್ತು ಇದ್ದರಲ್ಲವ ಅದರ ಬಗ್ಗೆ ಜಿಜ್ಞಾಸೆ. ಒಂದು ಪದಾರ್ಥ ಅಸ್ತಿತ್ವದಲ್ಲಿ ಇದೆ ಎಂದರೆ ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಒಂದು ಪದಾರ್ಥ ಇಲ್ಲವೇ ಇಲ್ಲ ಎನ್ನುವುದಾದರೆ ಅದರ ಬಗ್ಗೆ ಜಿಜ್ಞಾಸೆಯೋ ಅದರ ಬಗೆಗಿನ ಅರಿವೋ ಅದು ಕೇವಲ ಪ್ರಯೋಜನಹೀನವಾಗುತ್ತದೆ ಅಲ್ಲವಾ? ಆದ್ದರಿಂದ ಪರಬ್ರಹ್ಮ ಇದೆಯಾ ಎಂಬುದಾಗಿ ಒಂದು ಪ್ರಶ್ನೆ ಇದ್ದರೆ ಅದರ ಬಗ್ಗೆ ಜಿಜ್ಞಾಸೆ, ಪರಬ್ರಹ್ಮ ತತ್ವವೇ ಇಲ್ಲದಿದ್ದರೆ ಅದರ ಬಗ್ಗೆ ಜಿಜ್ಞಾಸೆ ವ್ಯರ್ಥ ವ್ಯಾಸರೇ ಎಂಬುದಾಗಿ ಆ ಒಬ್ಬ ಜಿಜ್ಞಾಸುವಿನ ಪ್ರಶ್ನೆಯನ್ನ ಇವರು ಅನುವಾದ ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ ವ್ಯಾಸ ಮುನಿವರಿಯರು. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಏನು ಅಂದರೆ, ಜಗತ್ತು ಇದೆಯಾ ಎಂಬುದಾಗಿ ಕೇಳ್ತಾರೆ.
ಪರಮಾತ್ಮ ತತ್ವ ಇದೆಯಾ, ಪರಬ್ರಹ್ಮ ಇದೆಯಾ ಎಂಬುದಾಗಿ ಪ್ರಶ್ನೆ. ಅದಕ್ಕೆ ವ್ಯಾಸರು ಏನು ಕೇಳ್ತಾರೆ, ಜಗತ್ತು ಇದೆಯಾ ಅಂತ ಕೇಳ್ತಾರೆ. ಇದೆಯಲ್ಲ, ಎಲ್ಲರ ಕಣ್ಣಿಗೆ ಜಗತ್ತು ಗೋಚರವಾಗುತ್ತಿದೆಯಲ್ಲ ಅಂದ್ರು. ಆಗ ವ್ಯಾಸರು ಹೇಳ್ತಾರೆ, ಅಯ್ಯ, ಒಂದು ಮಡಕೆ ಇದೆ ಎಂದ ಮೇಲೆ ಅದನ್ನು ಮಾಡಿದ ಕುಂಬಾರನಿರಬೇಕು. ಆ ಕುಂಬಾರ ಆ ಮಡಕೆಯನ್ನು ಮಾಡುವುದಕ್ಕೆ ಬೇಕಾದಂತಹ ಮಣ್ಣೆಂಬ ದ್ರವ್ಯವಿರಬೇಕು. ಆ ಮಣ್ಣಿಗೆ ಬೆರೆಸುವುದಕ್ಕೆ ನೀರು ಇರಬೇಕು. ಅನಂತರ ಆ ಮುದ್ದೆ ಮಾಡಿದ ಮಣ್ಣನ್ನ ತಿರುಗಿಸತಕ್ಕಂತಹ ಒಂದು ಚಕ್ರ, ಕೋಲು ಇದೆಲ್ಲ ಬೇಕು. ಅಂದರೆ ಕಣ್ಣ ಎದುರುಗಡೆಯಲ್ಲಿ ಒಂದು ಮಡಕೆ ಇದೆ, ಒಂದು ಮಣ್ಣಿನ ಪಾತ್ರ ಇದೆ ಎಂದರೆ ಅದನ್ನು ಮಾಡಿದಂತಹ ಕುಂಬಾರ, ಅದಕ್ಕೆ ಬೇಕಾದ ಮಣ್ಣು, ನೀರು, ಅನಂತರ ಅದನ್ನ ತಿರುಗಿಸುವ ಚಕ್ರ, ಅದಾದ ನಂತರ ಅದನ್ನು ಕಾಯಿಸುವ ಬೆಂಕಿ, ಇವೆಲ್ಲ ಬೇಕಲ್ಲವಾ. ಆ ರೀತಿಯಾಗಿ ಒಂದು ಮಣ್ಣಿನ ಪಾತ್ರ ಇದೆ ಎಂದರೆ ಒಬ್ಬ ಕುಂಬಾರನಿರಬೇಕು ಎಂಬ ಹಾಗೆ ಜಗತ್ತು ಇದೆ ಎಂದ ಮೇಲೆ ಅದನ್ನ ಸೃಷ್ಟಿ ಮಾಡಿದವನು ಇರಬೇಕಲ್ಲವಾ ಎಂಬುದಾಗಿ ವ್ಯಾಸಮುನಿವರಿಯರು ಮರುಪ್ರಶ್ನೆಯನ್ನು ಮಾಡ್ತಾರೆ. ಹೇಗೆ ಮಣ್ಣಿನ ಪಾತ್ರೆಗೆ ಒಬ್ಬ ಕುಂಬಾರ ಕಾರಣಕರ್ತನೋ ಆ ರೀತಿ ಈ ಜಗತ್ತೇ ಇದೆ ಎಂದ ಮೇಲೆ ಇದನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಸೃಷ್ಟಿಕರ್ತನಿರಬೇಕಲ್ಲವಾ. ಆ ಸೃಷ್ಟಿಕರ್ತನೇ ಪರಬ್ರಹ್ಮ ಎಂಬುದಾಗಿ ತಮ್ಮ ಬ್ರಹ್ಮಸೂತ್ರವನ್ನ ಪ್ರಾರಂಭ ಮಾಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ನು ಮುಂದೆ ಬ್ರಹ್ಮ ಜಿಜ್ಞಾಸೆಯನ್ನ ಪ್ರಾರಂಭ ಮಾಡೋಣ ಎಂಬುದಾಗಿ ಪ್ರಾರಂಭಿಸಿ, ಬ್ರಹ್ಮವೆಂಬ ತತ್ವ ಇದೆಯಾ ಎಂದರೆ ಮುಂದಿನ ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ, ಜನ್ಮಾದ್ಯಸ್ಯ ಯತಃ, ಯಾವಾತನಿಂದ ಈ ಜಗತ್ತಿನ ಜನ್ಮ, ಸ್ಥಿತಿ, ಲಯ ಇವುಗಳು ನಡೆಯುತ್ತದೆಯೋ ಅವುಗಳಿಗೆ ಯಾವನು ಕಾರಣಕರ್ತನೋ ಅವನೇ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಹೌದಾ, ಇದೆಲ್ಲವನ್ನ ಹೇಳಿದವರಾರು? ಈ ಜಗತ್ತನ್ನ ಸೃಷ್ಟಿ ಮಾಡಿದಕ್ಕಂತಹ ಸೃಷ್ಟಿಕರ್ತನೇ ಪರಮಾತ್ಮ ಅಂತ ಎಲ್ಲಿ ಹೇಳಿದೆ ಎಂದ್ರು. ಶಾಸ್ತ್ರಯೋ ನಿತ್ವಾತ್, ಮೂರನೆಯ ಸೂತ್ರ ಹೇಳ್ತಾರೆ. ಯಾರು ಇದನ್ನ ಹೇಳಿದವರು? ಹೀಗೆ ಈ ಜಗತ್ತು, ಇದಕ್ಕೊಬ್ಬ ಸೃಷ್ಟಿಕರ್ತ ಅವನಿದ್ದಾನೆ ಎಂಬುದಾಗಿ ಈ ಎಲ್ಲ ವಿಚಾರಗಳು ಕೂಡ ತಿಳಿದು ಬಂದದ್ದು ಹೇಗೆ ಎಂದರೆ ಶಾಸ್ತ್ರ ಮುಖೇನ ಎಂಬುದಾಗಿ ಹೇಳ್ತಾರೆ. ಶಾಸ್ತ್ರ ಅಂದ್ರೆ ಏನು ಅಂತ ಕೇಳಿದ್ರು. ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಎಂಬುದಾಗಿ ವೇದಕ್ಕಿಂತ ಮಿಗಿಲಾದ ಶಾಸ್ತ್ರ ಮತ್ತೊಂದು ಇಲ್ಲ. ಹಾಗೆ ಆ ವೇದವೇ ಪ್ರತಿಪಾದ್ಯನಾದ ಪರಮಾತ್ಮನಾದ ಕೇಶವನಿಗಿಂತ ಮಿಗಿಲಾದ ದೈವ ಮತ್ತೊಂದಿಲ್ಲ. ದೊಡ್ಡ ಋಷಿ ಸಂಕುಲ, ದೊಡ್ಡ ಋಷಿ ಸಮ್ಮೇಳನ. ಆ ಋಷಿ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡುವಾಗ ಎಲ್ಲರೂ ಹೇಳ್ತಾರೆ, ಮಹಾಜ್ಞಾನಿಗಳಾದ ವೇದವನ್ನ ಬಲ್ಲಂತಹ ವೇದವ್ಯಾಸ ಮುನಿವರಿಯರು ಇದನ್ನು ನಿರ್ಣಯ ಮಾಡಲಿ ಎಂದಾಗ ವೇದವ್ಯಾಸ ಮುನಿವರಿಯರು ತಮ್ಮ ಎರಡೂ ಕೈಗಳನ್ನ ಮೇಲೆ ಎತ್ತಿ ಪ್ರತಿಜ್ಞೆ ಮಾಡ್ತಾರೆ. ಏನಂತ? ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ. ಎರಡೂ ಕೈಗಳನ್ನ ಮೇಲೆತ್ತಿ ನಾನು ಹೇಳುವುದು ಸತ್ಯ 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 ಎಂಬುದಾಗಿ 3 ಬಾರಿ ಪ್ರತಿಜ್ಞೆಯನ್ನು ಮಾಡಿ ಹೇಳ್ತಾರೆ. ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ, ವೇದಕ್ಕಿಂತ ಉತ್ಕೃಷ್ಟವಾದ ಶಾಸ್ತ್ರ ಮತ್ತೊಂದಿಲ್ಲ. ಆ ವೇದಗಳಿಂದ ಪ್ರತಿಪಾದನೆ ಮಾಡಲ್ಪಡುವ ಕೇಶವ ಪರಮಾತ್ಮನಾದ ನಾರಾಯಣನಿಗಿಂತ ಮಿಗಿಲಾದ ಪರತತ್ವ ಮತ್ತೊಂದು ಇಲ್ಲ. ಇದು ಸಮಸ್ತ ವೇದವನ್ನ ಪರಿಪೂರ್ಣವಾಗಿ ಅರಿತಂತಹ, ವಿಭಾಗ ಮಾಡಿದಂತಹ, ವೇದಾಧ್ಯಯನಕ್ಕೆ ಮೂಲ ಪುರುಷರಾದ ವ್ಯಾಸ ಮುನಿವರಿಯರ ವಚನ. ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಎಂಬುದಾಗಿ ಅವರು ಹೇಳುವ ಮಾತು. ಹಾಗಾದರೆ ಶಾಸ್ತ್ರ ಎಂದರೇನು? ವೇದಕ್ಕಿಂತ ಉತ್ಕೃಷ್ಟವಾದ ಶಾಸ್ತ್ರ ಮತ್ತೊಂದು ಇಲ್ಲ ಎಂದರಲ್ಲವಾ? ಶಾಸ್ತ್ರ ಎಂದರೇನು? ಇದು ಮೂಲಭೂತವಾದ ಪ್ರಶ್ನೆ. ಶಾಸ್ತ್ರ ಅಂದ್ರೆ ಏನು? ಶಾಸನ ಮಾಡುವುದು ಯಾವುದೋ ಅದು ಶಾಸ್ತ್ರ. ಅಂದ್ರೆ ಅರ್ಥವೇನು? ಈ ಶರೀರದಲ್ಲಿ ಇರ್ತಕ್ಕಂತಹ ಆತ್ಮನಿಗೆ ಸನ್ಮಾರ್ಗವನ್ನ ಶಾಸನ ಮಾಡುವುದು ಯಾವುದೋ ಅದು ಶಾಸ್ತ್ರ ಅಂದ್ರು. ಅಂದರೆ ಯಾವ ಕಾರಣಕ್ಕೂ ಕೂಡ ಈ ಆತ್ಮ ಮಾರ್ಗ ತಪ್ಪದಂತೆ ಅವನನ್ನ ಸರಿಯಾದ ಮಾರ್ಗದಲ್ಲಿ ಯಾವುದು ಕರ್ಕೊಂಡು ಹೋಗುತ್ತದೆ ಅದು ಶಾಸ್ತ್ರ ಎಂಬುದೇ ಶಾಸ್ತ್ರ ಎಂಬುದಕ್ಕೆ ಹೇಳಲ್ಪಟ್ಟಂತಹ ವ್ಯಾಖ್ಯಾನ. ಅದಕ್ಕೆ ಮೇಲೆ ಹೇಳ್ತಾರೆ, ತನ್ನ ಒಂದು ಮಗುವನ್ನ ಪ್ರಸವಿಸಿದಂತಹ
ತಾಯಿ ಆ ಮಗುವಿನ ಮೇಲೆ ಎಷ್ಟು ಪ್ರೇಮವನ್ನ ಉಳ್ಳವಳಾಗಿರ್ತಾಳೆ, ವಾತ್ಸಲ್ಯವನ್ನ ಉಳ್ಳವಳಾಗಿರ್ತಾಳೆ. ಆದರೆ ಶಾಸ್ತ್ರಗಳು ಆ ತಂದೆ ತಾಯಿಗಳಿಗಿಂತ 1000 ಪಟ್ಟು ವಾತ್ಸಲ್ಯವುಳ್ಳದ್ದು ನಮ್ಮ ವಿಷಯದಲ್ಲಿ. ಮಾತಾಪಿತೃಭ್ಯ ಸಹಸ್ರೇಭ್ಯ ವತ್ಸಲತರಂ ಶಾಸ್ತ್ರಂ. ಒಬ್ಬ ತಂದೆ ತಾಯಿಗೆ ತಾವು ಪ್ರಸವಿಸಿದ ಮಗುವಿನ ಮೇಲೆ ಇರ್ತಕ್ಕಂತಹ ವಾತ್ಸಲ್ಯಕ್ಕಿಂತ 1000 ಪಟ್ಟು ವಾತ್ಸಲ್ಯವಂತೆ ಶಾಸ್ತ್ರಗಳಿಗೆ ನಮ್ಮ ಮೇಲೆ. ಕಾರಣ ಏನು? ಈ ತಾಯಿ ಆದ್ರೂ ಅಯ್ಯೋ ಏನೋ ಮಗು ಆಸೆ ಪಡತೆ ಮಾಡ್ಕೊಳ್ಳಿ ಅಂತ ಬಿಡ್ಬೋದು. ಶಾಸ್ತ್ರಗಳು ಯಾವ ಕಾರಣಕ್ಕೂ ಕೂಡ ಈ ವ್ಯಕ್ತಿ, ಈ ಶರೀರದಲ್ಲಿರುವ ಆತ್ಮ ನಾಶವಾಗುವುದನ್ನ ಒಂದು ಕಾಲಕ್ಕೂ ಸಹಿಸದೆ ಅವನಿಗೆ ಯಾವ ವಿಧವಾಗಿರ್ತಕ್ಕಂತಹ ವಿನಾಯಿತಿಯನ್ನು ಕೊಡದೆ ಸನ್ಮಾರ್ಗದಲ್ಲೇ ಹೋಗುವಂತೆ ಅವನನ್ನು ನಿಯಮನ ಮಾಡ್ತಕ್ಕಂತಹದ್ದು. ಶಾಸನಾತ್ ಇತಿ ಶಾಸ್ತ್ರಂ. ಅವನನ್ನ ಸನ್ಮಾರ್ಗದಲ್ಲೇ ನಿಯಮನ ಮಾಡುವುದರಿಂದ ಅದಕ್ಕೆ ಶಾಸ್ತ್ರ ಎಂಬುದಾಗಿ ಹೆಸರು. ಅಂತಹ ಶಾಸ್ತ್ರಗಳಲ್ಲಿ ಉತ್ಕೃಷ್ಟವಾದದ್ದು ಯಾವುದು ಅಂದ್ರೆ ವೇದಗಳು. ವೇದ ಒಂದನ್ನು ಹೇಳ್ಬಿಡ್ತು ಅಂದ್ರೆ ಅದೆಲ್ಲ ಹೇಳಿದೆ, ಇದೆಲ್ಲ ಹೇಳಿದೆ, ಇದನ್ನು ಯಾರು ಹೇಳಿದ್ದಾರೆ ಎಂಬುದಾಗಿ ಪ್ರಮಾಣಗಳ ಬಗ್ಗೆ ಪ್ರಶ್ನೆ ಮಾಡಬಹುದು. ಆದರೆ ವೇದದಲ್ಲಿ ಹೇಳ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಮೇಲೆ ಪ್ರಶ್ನೆಯೇ ಇಲ್ಲ. ವೇದಗಳು ಆತ್ಯಂತಿಕ ಪ್ರಮಾಣ, ದೃಢವಾದ ಪ್ರಮಾಣ. ಆ ವೇದಗಳಿಗೆ ಮಿಗಿಲಾದಂತಹ ಪ್ರಮಾಣ ಮತ್ತೊಂದು ಇಲ್ಲ. ಕಾರಣ ಏನು ಅಂದ್ರೆ ಆ ವೇದ ಅಪೌರುಷೇಯ, ಯಾವ ಮನುಷ್ಯನಿಂದಲೂ ಕೂಡ ಮಾಡಲ್ಪಟ್ಟ ಗ್ರಂಥ ಅಲ್ಲ ವೇದಗಳು. ಆದ್ದರಿಂದ ಪುರುಷನಿಂದ ಮಾಡಲ್ಪಟ್ಟರೆ ಅದು ಪೌರುಷೇಯ. ಈ ವೇದಗಳು ಅಪೌರುಷೇಯ, ಯಾವ ಮನುಷ್ಯನಿಂದಲೂ ಮಾಡಲ್ಪಡದೇ ಇರೋದ್ರಿಂದ ಮಾನುಷವಾದ ದೋಷಗಳು ಅದರಲ್ಲಿ ಇಲ್ಲ. ಮಾನುಷವಾದ ದೋಷ ಅಂದ್ರೇನು? ನನಗೆ ಯಾವುದೋ ಒಂದು ಪದಾರ್ಥ ಇಷ್ಟ, ಒಂದು ಹಣ್ಣು ಇಷ್ಟ, ಒಂದು ಬಣ್ಣ ಇಷ್ಟ. ನಾನು ಬರೆಯುವ ಗ್ರಂಥಗಳಲ್ಲಿ ಆ ಹಣ್ಣಿನ ಬಗ್ಗೆನೇ ಬರಿತೀನಿ, ಆ ಬಣ್ಣದ ಬಗ್ಗೆನೇ ಬರಿತೀನಿ. ನನ್ನ ಆಸೆ, ನನ್ನ ಇಷ್ಟಾನಿಷ್ಟಗಳೆಲ್ಲವೂ ಕೂಡ ಆ ಪುಸ್ತಕದಲ್ಲಿ ಬರೋದ್ರಿಂದ ಅದು ಪ್ರಮಾಣ ಆಗಲಾರದು. ಆದರೆ ವೇದಗಳು ಯಾವ ಪುರುಷನಿಂದಲೂ ಕೂಡ ಮಾಡಲ್ಪಡಲಿಲ್ಲ. ಮತ್ತೆ ವೇದಗಳು ಏನು ಅಂದ್ರು? ಯಸ್ಯ ನಿಶ್ವಸಿತಂ ವೇದಾಹ, ಪರಮಾತ್ಮನ ಉಸಿರೇ ವೇದಗಳು ಅಂತ ಹೇಳಲಾಗಿದೆ. ಪರಮಾತ್ಮನ ಉಸಿರು ಎಂದರೆ ಈ ಸಮಸ್ತ ವೇದಶಾಸ್ತ್ರಕ್ಕೂ ಕೂಡ ಪ್ರವರ್ತಕನಾದವನು ಸಾಕ್ಷಾತ್ ಪರಮಾತ್ಮ. ಆದ್ದರಿಂದ ಇಂತಹ ಈ ವೇದಗಳು ಯಾವ ಕಾರಣಕ್ಕೂ ಮಾನುಷವಾದ ದೋಷಗಳಿಂದ ಕೂಡಿರುವುದಿಲ್ಲ. ಎರಡನೆಯದು, ಇದು ನಿತ್ಯ. 100 ವರ್ಷಕ್ಕೆ ಹಿಂದೆ ವೇದಗಳು ಇರಲಿಲ್ಲ. 200 ವರ್ಷ ಆದ್ಮೇಲೆ ವೇದ ಇರೋಲ್ಲ ಅನ್ನೋದಿಲ್ಲ. ಎಲ್ಲ ಕಾಲದಲ್ಲಿಯೂ ಇರುವ ಜ್ಞಾನದ ರಾಶಿ ಈ ವೇದ. ಜ್ಞಾನಕ್ಕೆ ಅಳಿವೆಂಬುದೇ ಇಲ್ಲ, ಜ್ಞಾನಕ್ಕೆ ಕಾಲದ ನಿಯತಿ ಇಲ್ಲ. ಆದ್ದರಿಂದ ಈ ವೇದಗಳನ್ನ ನಿತ್ಯ ಎಂಬುದಾಗಿ ಕರೀತಾರೆ. ಆದ್ರಿಂದ ಕಾಲಗತವಾದ ದೋಷ ಅದಕ್ಕಿಲ್ಲ. 100 ವರ್ಷಗಳ ಹಿಂದೆ ಒಂದು ಮಾತನ್ನು ಒಬ್ಬ ಆಡಿರ್ತಾನೆ, ಅದು ಇವತ್ತಿನ ಕಾಲಕ್ಕೆ ಪ್ರಸ್ತುತ ಆಗದೇ ಇರಬಹುದು. ಆದರೆ ವೇದಗಳು ಹಾಗಲ್ಲ. ಸಾರ್ವಕಾಲಿಕವಾದ ಸತ್ಯವನ್ನ ವೇದಗಳು ಹೇಳೋದ್ರಿಂದ ಅವುಗಳು ನಿತ್ಯ. ಮತ್ತೊಂದು ನಿರ್ದುಷ್ಟ, ಒಂದೇ ಒಂದು ದೋಷವೂ ಕೂಡ ಇಲ್ಲದೇ ಇರ್ತಕ್ಕಂತಹದ್ದು ವೇದ. ಅಪೌರುಷೇಯ, ನಿತ್ಯ, ನಿರ್ದುಷ್ಟವಾದದ್ದರಿಂದ ಈ ವೇದಗಳು ದೃಢ ಪ್ರಮಾಣ ಎಂಬುದಾಗಿ ಕೊಂಡಾಡಲ್ಪಟ್ಟಿದೆ. ಅಂತಹ ಆ ವೇದಗಳು ಪರಮಾತ್ಮನನ್ನ ನಮಗೆ ತಿಳಿಸಿಕೊಡುತ್ತೆ. ಶಾಸ್ತ್ರ ಯೋನಿತ್ವಾತ್. ಯೋನಿ ಅಂದ್ರೆ ಮೂಲ ಸ್ಥಾನ ಅಂತ ಅರ್ಥ, ಅಂದರೆ ಪ್ರಮಾಣ, ಆಕಾರ ಅಂತ ಅರ್ಥ. ಶಾಸ್ತ್ರ ಯೋನಿತ್ವಾತ್ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ವ್ಯಾಸರು ಕೊಟ್ಟಂತಹ 3ನೆಯ ಸೂತ್ರ. ಪರಮಾತ್ಮನನ್ನ ಶಾಸ್ತ್ರಗಳ ಮೂಲಕ ಅರಿಯುತ್ತೇವೆ. ಆ ಶಾಸ್ತ್ರಗಳು ಯಾವುದು? ವೇದಗಳು. ಆ ವೇದಗಳು ನಿತ್ಯ, ಅಪೌರುಷೇಯ, ನಿರ್ದುಷ್ಟವಾದದ್ದರಿಂದ ಅವುಗಳು ದೃಢ ಪ್ರಮಾಣ. ಅಂತಹ ಆ ವೇದಗಳು ಏನನ್ನ ಹೇಳುತ್ತೆ? ಪರಮಾತ್ಮನ ಪರತ್ವವನ್ನ ವೇದಗಳು ಹೇಳುತ್ತೆ. ಆ ಪರಮಾತ್ಮ ಹೇಗೆ ನಮಗಿಂತ ಭಿನ್ನ, ಹೇಗೆ ಜಗತ್ತಲ್ಲಿ ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣಕರ್ತ, ಆತ ಹೇಗೆ ಪರನಾಗಿದ್ದಾನೆ, ಪರಮಾತ್ಮನಾಗಿದ್ದಾನೆ, ಪರಬ್ರಹ್ಮನಾಗಿದ್ದಾನೆ, ಪರತತ್ವವಾಗಿದ್ದಾನೆ ಎಂಬುದಾಗಿ ಪರಮಾತ್ಮನ ಪರತ್ವವನ್ನ
ಅಧಿಕವಾಗಿ ತಿಳಿಸಿಕೊಡ್ತಕ್ಕಂತಹದ್ದು ಆ ವೇದಶಾಸ್ತ್ರಗಳು. ಹೀಗೆ ವೇದಗಳ ದೃಷ್ಟಿಕೋನ ಪರಮಾತ್ಮನ ಪರತ್ವವನ್ನ ನಮಗೆ ಪರಿಚಯ ಮಾಡಿಕೊಡುವುದು, ತಿಳಿಸಿಕೊಡುವುದು, ಆ ಪರಾತ್ಪರನನ್ನ ಸೇರುವ ಮಾರ್ಗ, ಸೇರತಕ್ಕಂತಹ ರೀತಿ, ಸೇರಿದ ಮೇಲೆ ಪಡೆಯತಕ್ಕಂತಹ ಆ ಪರಮಾತ್ಮ ತತ್ವವನ್ನ ಅನುಭವಿಸತಕ್ಕಂತಹ ಆ ಫಲ ಇತ್ಯಾದಿಗಳೆಲ್ಲವನ್ನ ವೇದಶಾಸ್ತ್ರ ನಿರೂಪಣೆ ಮಾಡುತ್ತೆ. ಆದರೆ ಅದೇ ಪರಮಾತ್ಮ ಪರಾತ್ಪರನಾಗಿ ಇರ್ತಕ್ಕಂತಹ ಪರತತ್ವವಾಗಿ ಇರ್ತಕ್ಕಂತಹ ಆ ಪರಮಾತ್ಮ ಅನೇಕ ಅವತಾರಗಳನ್ನು ಮಾಡ್ತಾನೆ. ಪರಮಾತ್ಮನ ಅವತಾರಗಳಿಗೆ ಕಾರಣವೇನು ಎಂದರೆ ಪರಮಾತ್ಮ ಸೃಷ್ಟಿಯನ್ನ ಮಾಡಿದ. ಸೃಷ್ಟಿಯನ್ನ ಮಾಡಿ ಕಣ್ಣು ಮೂಗು ಕೈಕಾಲೆಲ್ಲ ಕೊಟ್ಟು ಈ ಕರಣ ಎಂದರೆ ಇಂದ್ರಿಯಗಳು, ಕಳೇಬರ ಎಂದರೆ ಈ ದೇಹ, ಕರ್ಣ ಕಳೇಬರಯೋಹೋ ಘಟಯಿತು ದಯಮಾನ ಮನಃ ಎಂಬುದಾಗಿ ಈ ಕರ್ಣ ಕಳೇಬರಗಳ ಜೊತೆಯಲ್ಲಿ ಈ ಶರೀರದ ಒಳಗಡೆ ಆತ್ಮನನ್ನ ಇಟ್ಟು ಶರೀರದ ಮುಖೇನ ಸುಖ ದುಃಖಾನುಭವಗಳನ್ನು ಮಾಡಿ ಕರ್ಮವನ್ನ ಕಳೆದುಕೊಂಡು ಆತ್ಮ ಪರಿಶುದ್ಧನಾಗಿ ಮೋಕ್ಷ ಲೋಕವನ್ನ ಸೇರಬೇಕು. ಇದು ಪರಮಾತ್ಮನ ಸೃಷ್ಟಿಯ ಪ್ರಧಾನ ಉದ್ದೇಶ. ಪ್ರಳಯ ಕಾಲದಲ್ಲಿ ಆತ್ಮ ಆ ಪೂರ್ಣವಾಗಿ ಪ್ರಳಯಾರ್ಣವದಲ್ಲಿ ಮುಳುಗಿರುವ ಆತ್ಮನನ್ನು ನೋಡ್ತಾನೆ. ಅಯ್ಯೋ, ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಇರ್ತಕ್ಕಂತಹ ಈ ಜೀವಾತ್ಮ ಹೀಗೆ ಜಡದಂತೆ ಜ್ಞಾನ ಶೂನ್ಯನಾಗಿ ಈ ರೀತಿ ಹೀಗೆ ಬಿದ್ದಿದ್ದಾನಲ್ಲ, ಇವನ ಸ್ವರೂಪವನ್ನ ಅರಿತುಕೊಂಡು ಮುಕ್ತಿ ಸಾಮ್ರಾಜ್ಯಕ್ಕೆ ಬಂದು ಬ್ರಹ್ಮಾನಂದವನ್ನ ಅನುಭವಿಸಬೇಕು ಎಂಬತಕ್ಕಂತಹ ಪರಮ ಕೃಪೆಯಿಂದ ಪರಮಾತ್ಮ ಈ ಶರೀರವನ್ನು ನಮಗೆ ಕೊಡ್ತಾನೆ. ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತು ಪೂರ್ವಮೇವ ಕೃತ ಬ್ರಹ್ಮನ್ನೇ ಹಸ್ತಪಾದಾದಿ ಸಂಯುತ ಎಂಬುದಾಗಿ ಕೈಕಾಲುಗಳಿಂದ ಕೂಡಿದ ಈ ಶರೀರವನ್ನ ಪರಮಾತ್ಮ ನಮಗೆ ಅವನ ಆರಾಧನೆಗಾಗಿ ಅವನನ್ನ ಬಂದು ಸೇರುವ ಸಾಧನವಾಗಿ ಪರಮಾತ್ಮ ಶರೀರವನ್ನು ದಯಪಾಲಿಸ್ತಾನೆ. ಯಾರಿಗಾಗಿ? ಈಶ್ವರಾಯ ನಿವೇದಿತು ಪರಮಾತ್ಮನ ಸೇವೆಗಾಗಿ ಈ ಶರೀರ, ಈ ಕೈಕಾಲುಗಳು ನಮಗೆ ಕೊಡಲ್ಪಟ್ಟಿದೆ. ಆದರೆ ನಾವೇನು ಮಾಡ್ತೀವಿ? ಪರಮಾತ್ಮನ ಹೊರತಾಗಿ ಮಿಕ್ಕೆಲ್ಲದರಲ್ಲಿ ಇದನ್ನು ಉಪಯೋಗ ಮಾಡ್ತೀವಿ. ಬಹಳ ಸಂಕಟ ಪಡ್ತಾನೆ ಪರಮಾತ್ಮ. ಶರೀರ ಕೊಟ್ಟದ್ದರ ಉದ್ದೇಶವೇನು ಎಂದರೆ ಮತ್ತೆ ಮತ್ತೆ ಪ್ರಳಯಾರ್ಣವದಲ್ಲಿ ಮುಳುಗದೆ ಜನನ ಮರಣಗಳ ಚಕ್ರದಲ್ಲಿ ಸಿಲುಕದೆ ಈ ಜನನ ಮರಣಗಳ ಚಕ್ರಗಳಿಗೆ ಕಾರಣವಾದದ್ದೇ ಇವನ ಕರ್ಮ. ಪುಣ್ಯ ಪಾಪ ರೂಪವಾದ ಕರ್ಮವೇ ಕಾರಣವಾಗಿ ಸೃಷ್ಟಿ, ಆ ಕರ್ಮಕ್ಕೆ ಅನುಸಾರವಾದ ಶರೀರ. ಆ ಶರೀರ ಬಿಟ್ಟ ಹೊರತು ಆತ್ಮನಿಗೆ ಮುಕ್ತಿ ಇಲ್ಲ. ಆ ಮುಕ್ತಿ ಎಂದರೇನು? ಪುಣ್ಯ ಅಧಿಕವಾದರೆ ಸ್ವರ್ಗಾದಿ ಲೋಕಗಳಿಗೆ ಆತ್ಮ ಹೋಗ್ತಾನೆ. ಪಾಪ ಅಧಿಕವಾದರೆ ನರಕಾದಿ ಲೋಕಗಳಲ್ಲಿ ಕಷ್ಟ ಯಾತನಾ ಶರೀರದಿಂದ ಅದನ್ನು ಅನುಭವಿಸ್ತಾನೆ, ನೋವನ್ನ. ಆ ಪುಣ್ಯ ಪಾಪಗಳು ಒಂದು ಮಟ್ಟದಲ್ಲಿದ್ರೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮ, ಸುಖಾನುಭವದಿಂದ ಪುಣ್ಯಕ್ಷಯವಾಗುತ್ತೆ, ದುಃಖಾನುಭವದಿಂದ ಪಾಪಕ್ಷಯವಾಗುತ್ತೆ. ಈ ಸುಖ ದುಃಖಗಳಿಗೆ ಕಾರಣ ಪುಣ್ಯ ಪಾಪ ರೂಪವಾದ ಕರ್ಮಗಳು. ಆ ಪುಣ್ಯ ಪಾಪ ಎರಡೂ ಇಲ್ಲವಾದರೆ ಮಾತ್ರ ಮೋಕ್ಷ. ಎಲ್ಲರೂ ಏನ್ ತಿಳ್ಕೊಡ್ತಾರೆ? ಪುಣ್ಯ ಜಾಸ್ತಿ ಇದ್ರೆ ಮೋಕ್ಷಕ್ಕೆ ಹೋಗ್ಬೋದು ಅಂತ. ಇಲ್ಲ, ಪುಣ್ಯವೂ ಇರಬಾರ್ದು, ಪಾಪವೂ ಇರಬಾರ್ದು. ಪುಣ್ಯ ಅಧಿಕವಾದರೆ ಉನ್ನತ ದೇವತಾದಿ ಶರೀರಗಳು ಬರುತ್ತೆ, ಅದು ಬ್ರಹ್ಮಾಂಡದ ಒಳಗೇನೆ. ಪಾಪ ಅಧಿಕವಾದರೆ ಯಾತನಾಮಯವಾದ ಶರೀರದಿಂದ ಅನೇಕ ಯಾತನೆ ದುಃಖಾನುಭವಗಳು ಏರ್ಪಡುತ್ತದೆ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ ದಿವ್ಯಂ ಎನ್ನುತ್ತದೆ ಮುಂಡಕೋಪನಿಷತ್ತು. ಪುಣ್ಯ ಪಾಪ ಕರ್ಮ ಶೂನ್ಯವಾಗಬೇಕು. ಅದೆರಡು ಪುಣ್ಯ ಇದ್ರೆ ಅದಕ್ಕನುಗುಣವಾದ ಶರೀರ, ಪಾಪ ಅಧಿಕವಾದ್ರೆ ಅದಕ್ಕನುಗುಣವಾದ ಶರೀರ ಬಂದ್ಬಿಡುತ್ತೆ. ಶರೀರವೇ ಇಲ್ಲದೆ ಆತ್ಮ ಆ ಅಮಾನವ ಕರಸ್ಪರ್ಶದಿಂದ ದಿವ್ಯ ಶರೀರವನ್ನ ಪಡೆದುಕೊಂಡು ಪರಮಪದ ಸಾಮ್ರಾಜ್ಯದಲ್ಲಿ ಬ್ರಹ್ಮಾನಂದವನ್ನ ಅನುಭವಿಸ್ಬೇಕಾದ್ರೆ ಪುಣ್ಯ ಪಾಪ ಎರಡೂ ಶೂನ್ಯವಾಗುತ್ತೆ. ತುಂಬಾ ಪುಣ್ಯ ಸಂಪಾದಿಸ್ಬಿಟ್ಟೆ. ಒಬ್ಬ ಸೆರೆಮನೆಯಲ್ಲಿ ಇರ್ತಾನೆ. ಒಬ್ಬ ಕೈದಿಯನ್ನ ಚಿನ್ನದ ಸರಪಳಿಯಲ್ಲಿ ಕಟ್ಟಾಕಿರ್ತಾರೆ, ಇನ್ನೊಬ್ಬ ಕೈದಿಯನ್ನ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಾಕಿರ್ತಾರೆ. ಇವನು ಅವನನ್ನು ನೋಡಿ ಹೇಳ್ತಾನಂತೆ, ನೀನೇ ಪರವಾಗಿಲ್ಲಪ್ಪ, ನಿನಗೆ ಬಂಗಾರದ ಸರಪಳಿ ಅಂತ. ಇವನು ಹೇಳದ್ನಂತೆ, ಸರಪಳಿ ಯಾವ್ದಾದ್ರೇನು, ಇದು ಸೆರೆಮನೆ ತಾನೆ ಎಂದನಂತೆ. ಪುಣ್ಯ ಎಂಬುದು ಬಂಗಾರದ ಸರಪಳಿಯಂತೆ,
ಪಾಪಕರ್ಮಗಳು ಕಬ್ಬಿಣದ ಸಂಕೋಲೆಯಂತೆ, ಎರಡೂ ಕೂಡ ಬಂಧನಕ್ಕೆ ಕಾರಣ. ಪುಣ್ಯ ಪಾಪಗಳು ಎರಡೂ ಕೂಡ ಶೂನ್ಯವಾದಾಗ ಮಾತ್ರ ಆತ್ಮನಿಗೆ ಶರೀರ ಸಂಬಂಧವಿಲ್ಲ, ಅವನು ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ಉಪನಿಷತ್ ಶಾಸ್ತ್ರಗಳು ಅಪಾರವಾಗಿ ನಮಗೆ ಉಪದೇಶವನ್ನು ಮಾಡಿ ಆ ಪುಣ್ಯ ಪಾಪ ಕರ್ಮಗಳನ್ನ ಶೂನ್ಯ ಮಾಡಿಕೊಳ್ಳುವ ಮಾರ್ಗವನ್ನ ಉಪನಿಷತ್ತುಗಳು ನಮಗೆ ತಿಳಿಸಿಕೊಡುತ್ತೆ. 32 ಬ್ರಹ್ಮವಿದ್ಯೆಗಳು, ಆ ಉಪಾಸನೆಗಳು, ಭಕ್ತಿ ಯೋಗದ 32 ವಿಭಿನ್ನ ಪ್ರಕಾರಗಳೇ 32 ಬ್ರಹ್ಮವಿದ್ಯೆಗಳು. ಆ 32 ಬ್ರಹ್ಮವಿದ್ಯೆಯೂ ಕೂಡ ಈ ಕರ್ಮಗಳಿಂದ, ಪುಣ್ಯ ಪಾಪದಿಂದ ಹೇಗೆ ಆತ್ಮನನ್ನ ಬಿಡಿಸಿಕೊಳ್ಳುವುದು ಎಂಬುದನ್ನ ತಿಳಿಸುವುದೇ ಬ್ರಹ್ಮವಿದ್ಯೆಗಳು. ಆದರೆ ಇಂತಹ ಈ ವೇದಾದಿ ಶಾಸ್ತ್ರಗಳು, ಉಪನಿಷತ್ತುಗಳು ಇದೆಲ್ಲವೂ ಕೂಡ ಆ ಪರಮಾತ್ಮನ ಪರತ್ವವನ್ನ, ಪರಾತ್ಪರ ಸ್ವರೂಪವನ್ನ ನಮಗೆ ತಿಳಿಸಿಕೊಡುತ್ತೆ. ಆದರೆ ಇದೆಲ್ಲವನ್ನೂ ಕೂಡ ನಾವು ಮಾಡ್ಕೊಳ್ಳೋಕೆ ಸಾಧ್ಯವಾ? ಅದಕ್ಕಾಗಿ ಪರಮಾತ್ಮ ನಮಗೆ ಶರೀರವನ್ನು ಕೊಡ್ತಾನೆ. ಪುಣ್ಯ ಪಾಪಗಳನ್ನು ಅನುಭವಿಸಿ ಕಳೆದುಕೊಂಡು ಶೂನ್ಯ ಮಾಡಿಕೊಂಡು ಬಾನನ ಲೋಕಕ್ಕೆ ಅಂತ ನಾವು ಶೂನ್ಯ ಮಾಡ್ಕೊಡ್ತೀವಿ. ಹಿಂದಿನ ಕರ್ಮವನ್ನ ಕಳೆಯೋದಕ್ಕೆ ಈಗ ಜನ್ಮ, ಈ ಜನ್ಮದಲ್ಲಿ ಇನ್ನಷ್ಟು ಸಂಪಾದನೆ ಮಾಡ್ತೀವಿ, ಮುಂದೆ ಇನ್ನೊಂದು ಜನ್ಮ. ಇದು ಮುಗಿಯೋದು ಯಾವಾಗ? ಸಂಚಿತ ಎಂಬುದು ಕರ್ಮಗಳ ಮೂಟೆ. ಅದರಿಂದ ಇಷ್ಟಿಷ್ಟನ್ನು ತೆಗೆದು ಪರಮಾತ್ಮ ಇಂತಿಂತ ಜನ್ಮದಲ್ಲಿ ಇಷ್ಟು ಅನುಭವಿಸು ಅಂತ ಕೊಡ್ತಾನೆ. ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಆ ಮೂಟೆ ಇದೆಯಲ್ಲ, ಕರ್ಮದ ರಾಶಿ ಸಂಪಾದನೆ ಮಾಡಿ ಇಟ್ಟಿದ್ದೀವಲ್ಲ, ಅದು ಸಂಚಿತ. ಅದರಿಂದ 1-2 ಜನ್ಮಗಳಿಗೆ ಪರಮಾತ್ಮ ಅಲಾಟ್ ಮಾಡಿ ಕೊಡ್ತಾನಲ್ಲ, ಅದು ಪ್ರಾರಬ್ಧ. ಆ ಪ್ರಾರಬ್ಧ ಅಂದ್ರೆ ಏನು? ಫಲವನ್ನ ಕೊಡುವುದಕ್ಕೆ ಆರಂಭಿಸಿದ ಕರ್ಮಗಳು, ಪ್ರಾರಂಭವಾಗಿರುವ ಕರ್ಮಗಳು ಪ್ರಾರಬ್ಧ. ಆ ಕರ್ಮವನ್ನ ಅನುಭವಿಸುವಾಗ ಈಗ ಹುಟ್ಟಿ ಪ್ರಾರಬ್ಧ ಅನುಭವಿಸ್ತಾ ಇದ್ದೀವಿ, ಸುಖನೋ ದುಃಖನೋ ಏನು. ಈಗ ಇನ್ನೆಷ್ಟು ಬಂದು ಸೇರ್ಕೊಳ್ಳುತ್ತಲ್ಲ, ಅದು ಆಗಾಮಿ, ಮುಂದಕ್ಕೆ ಬರುವ ಕರ್ಮ. ಆ ಆಗಾಮಿ ತಿರ್ಗಾ ಹೋಗಿ ಸಂಚಿತ ಮೂಟೆಗೆ ಸೇರ್ಕೊಳ್ಳುತ್ತೆ. ಮುಗಿಯೋದು ಯಾವಾಗ? ಆ ಕರ್ಮದ ಮೂಟೆ ಯಾವ ಕಾಲಕ್ಕೆ ಇಲ್ಲವಾಗುವುದು, ಶೂನ್ಯವಾಗುವುದು ಯಾವಾಗ? ಅದನ್ನು ಹೇಗೆ ಶೂನ್ಯ ಮಾಡಿಕೊಳ್ಳುವುದು ನಾವು? ಇದು ನಮ್ಮಿಂದ ಸಾಧ್ಯವಿಲ್ಲ ಅಲ್ಲವಾ? ಅದಕ್ಕಾಗಿ ಪರಮಾತ್ಮ ನಮಗೆ ಸೃಷ್ಟಿಯನ್ನ ಮಾಡ್ತಾನೆ, ಶರೀರವನ್ನ ಕೊಡ್ತಾನೆ. ಪರಮಾತ್ಮ ನೋಡ್ದ, ಕಣ್ಣು ಕೈಕಾಲು ಮೂಗು ಎಲ್ಲ ಕೊಟ್ಟೆ, ಇವರುಗಳು ಯಾವ್ಯಾವುದೋ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ನನಗೆ ಅಭಿಮುಖರಾಗಿ ಬರಲೇ ಇಲ್ಲವಲ್ಲ, ಸೃಷ್ಟಿ ವ್ಯರ್ಥವಾಗ್ತಿದೆಯಲ್ಲ ಅಂದಾಗ, ಆಹಾ, ಕಣ್ಣನ್ನ ಕೊಟ್ಟೆ, ಆದರೆ ಬೆಳಕನ್ನ ಕೊಡಬೇಕಲ್ಲವ. ಪದಾರ್ಥವಿದೆ, ಕಣ್ಣಿದೆ, ಆದರೆ ಬೆಳಕೇ ಇಲ್ಲದಿದ್ದರೆ ಆ ಪದಾರ್ಥವನ್ನು ನೋಡುವುದು ಸಾಧ್ಯವಾ? ಅದಕ್ಕಾಗಿ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದ ಪರಮಾತ್ಮ ನಮಗೆ ಆ ಬೆಳಕಿನಂತೆ ಮಾರ್ಗದರ್ಶನಕ್ಕಾಗಿ ವೇದಾದಿ ಶಾಸ್ತ್ರಗಳನ್ನು ಕೊಡ್ತಾನೆ. ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ. ಪರಮ ಕರುಣಾಸಾಗರನಾದ ಪರಮಾತ್ಮ ಈ ಪ್ರಳಯಾರ್ಣವದಲ್ಲಿ ಬಿದ್ದಿರುವ ಆತ್ಮನನ್ನ ನೋಡಿ ಕರುಣೆಯಿಂದ ಸೃಷ್ಟಿಯನ್ನ ಮಾಡಿದ. ಆ ಸೃಷ್ಟಿಯಲ್ಲಿ ಆತ್ಮಗಳು ಯಾವ್ಯಾವುದೋ ಮಾರ್ಗದಲ್ಲಿ ಹೋಗುವುದನ್ನು ನೋಡಿ ಅವರ ಮಾರ್ಗದರ್ಶನಕ್ಕಾಗಿ ಪ್ರದೀಪ ಅಂದ್ರೆ ದೀವಟಿಗೆಯಂತೆ ವೇದಾದಿ ಶಾಸ್ತ್ರಗಳನ್ನು ಕೊಟ್ಟ. ಆದರೆ ಆ ವೇದಾದಿ ಶಾಸ್ತ್ರಗಳನ್ನು ಕೂಡ ನಾವು ಕಡೆಗಾಣಿಸಿ ತಿರಸ್ಕರಿಸಿ ನಮ್ಮಿಷ್ಟದಂತೆ ನಾವು ನಡೆದಾಗ ಪರಮಾತ್ಮ ನೋಡ್ದ, ಅಯ್ಯೋ, ಈ ಶಾಸ್ತ್ರಕ್ರಮದಲ್ಲಿ ನಡಿಬೇಕು ಅಂತ ಇವರಿಗೆ ಮಾರ್ಗದರ್ಶನ ಬೇಕಲ್ಲವಾ ಎಂಬುದಕ್ಕಾಗಿ ತಾನೇ ಒಂದು ಅವತಾರ ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಆ ಧರ್ಮ ಸಂಸ್ಥಾಪನೆ ಅಂದ್ರೇನು? ಸಾಕ್ಷಾತ್ ಧರ್ಮವಾಗಿರ್ತಕ್ಕಂತಹ ತಾನೇ ತನ್ನನ್ನ ಈ ಲೋಕದಲ್ಲಿ ತೋರಿಸಿಕೊಡುವುದಕ್ಕೆ. ಹಾಗೆಯೇ ಧರ್ಮ ಎಂದರೆ ಪರಮಾತ್ಮನನ್ನು ಪಡೆಯುವ ಸಾಧನ. ಆ ಕರ್ಮಜ್ಞಾನ ಭಕ್ತಿ ಯೋಗಾದಿಗಳ ಸಾಧನಗಳನ್ನ ಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಪರಮಾತ್ಮ ಅವನೇ ಬರ್ತಾನೆ. ಅವನೇ ಬಂದರೂ ನಾವು ಅವನನ್ನು ನೋಡೋದಿಲ್ಲ. ಹಿರಣ್ಯ ರಾವಣಾದಿಗಳ ಹಿಂದೆ ನಿಂತು ನಾವುಗಳು ಪರಮಾತ್ಮನನ್ನು ಕೂಡ ತಿರಸ್ಕಾರ ಮಾಡ್ತೇವೆ. ಹೇಗೆ ಅಂತ ಹೇಳ್ತೀರಾ? ಈಗಿನ್ನೂ ಇದೀವಲ್ಲ, ರಾಮಗೋಷ್ಠಿಯಲ್ಲೋ ಕೃಷ್ಣಗೋಷ್ಠಿಯಲ್ಲೋ ಸೇರಿದಿದ್ರೆ ಇಷ್ಟೊಂದಕ್ಕೆ ಪರಮಪದದಲ್ಲಿ ಇರ್ತಿದ್ವಿ. ನಾವಿನ್ನೂ ಹುಟ್ತಾ ಇಲ್ಲೇ ಇದೀವಿದ್ರೆ ಏನರ್ಥ? ಹಿರಣ್ಯನ ಹಿಂದೆ, ಕಂಸನ ಹಿಂದೆ, ರಾವಣನ ಜೊತೆಲಿ ಇದ್ವಿ ಎಂಬುದು ಈಗ ನಾವಿರುವ ಸ್ಥಿತಿಯಿಂದಲೇ ಅರ್ಥವಾಗುತ್ತದೆ ಅಲ್ಲವಾ? ಪರಮಾತ್ಮ ನೋಡ್ದ ಶಾಸ್ತ್ರಗಳು ಅರ್ಥವಾಗ್ತಾ ಇದೆ, ಇದು ನಾನು ಹುಟ್ಟಿದ್ದು ಕೂಡ ಅವತಾರ ಮಾಡಿದ್ದು ಕೂಡ ಹೀಗಾಯ್ತಲ್ಲ ಅಂತ ಹೇಳಿ ಆಚಾರ್ಯರನ್ನ, ಗುರುಗಳನ್ನ, ಅನೇಕ ಜನರನ್ನ ಸೃಷ್ಟಿ ಮಾಡಿ ಅವರ ಮೂಲಕ ಮಾರ್ಗದರ್ಶನ ಮಾಡಿ ಹೇಗಾದರೂ ಮಾಡಿ ಈ ಆತ್ಮವನ್ನ
ತನಗಭಿಮುಖವಾಗಿ ಮಾಡಿಕೊಂಡು ಪುಣ್ಯ ಪಾಪ ಸಂಕೋಲೆಯಿಂದ ಆತ್ಮನನ್ನು ಬಿಡಿಸಿ ಪರಮಪದ ದಿವ್ಯಧಾಮಕ್ಕೆ ಕರೆದೊಯ್ಯುವುದಕ್ಕಾಗಿ ಆ ಪರಮಾತ್ಮ ಹಾತೊರೆಯುತ್ತಾನೆ. ಕಾರಣ ನಮ್ಮ ಮೇಲೆ ಅಂತಹ ವಾತ್ಸಲ್ಯ, ಪ್ರೇಮ, ಕರುಣೆ ಆ ಪರಮಾತ್ಮನಿಗೆ. ಹೀಗೆ ಆ ಪರಮಾತ್ಮ ಈ ಲೋಕದಲ್ಲಿ ಬಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಸ ದುಷ್ಟತಾಂ ಎಂಬುದಾಗಿ ಸಾಧುಗಳನ್ನ ರಕ್ಷಿಸುವುದಕ್ಕೆ ಮೊದಲು ಬರ್ತಾನೆ. ಸಾಧು ಪರಿತ್ರಾಣ ಅಂದ್ರೇನು? ಒಂದು ಕ್ಷಣ ಕೂಡ ಪರಮಾತ್ಮನನ್ನ ಕಾಣದೆ, ಅವನ ಚಿಂತನೆ ಇಲ್ಲದೆ ಅರೆ ಕ್ಷಣ ಕೂಡ ಯಾರೇ ಇರಲಾರರೋ ಅವರೇ ಸಾಧುಗಳು. ಅವರಿಗೆ ಇನ್ನು ಮುಕ್ತಿ ದೊರೆತಿಲ್ಲ, ಇನ್ನು ಇಲ್ಲೇ ಇದ್ದಾರೆ. ಅಲ್ಲಿಗೆ ಹೊರಟೋಗ್ಬಿಟ್ರೆ ನಿರಂತರ ಪರಮಾತ್ಮನ ಜೊತೆಯಲ್ಲಿ ಇರ್ತಾರೆ, ಪರಮಾತ್ಮ ಅನುಭವದಲ್ಲಿ ಇರ್ತಾರೆ. ಇನ್ನೂ ಇಲ್ಲೇ ಇರೋದ್ರಿಂದ ಇವರು ಅಲ್ಲಿಗೆ ಹೋಗಿಲ್ಲ, ಹೋಗುವುದಕ್ಕೆ ಕರ್ಮ ಪೂರ್ಣವಾಗಿ ಕ್ಷಯವಾಗಿಲ್ಲ. ಆದರೆ ಪರಮಾತ್ಮನನ್ನ ಕಾಣದೆ ಇರಲಾರರು. ಅವರಿಗಾಗಿ ಪರಮಾತ್ಮ ತಾನೇ ಲೋಕಕ್ಕೆ ಬರ್ತಾನೆ. ಹಾಗೆ ಬಂದಾಗ ಅಂತಹ ಸಾಧುಗಳಿಗೆ ಯಾರು ಹಿಂಸಕರಾಗಿ ಇರ್ತಾರೋ ಅವರನ್ನ ದಮನ ಮಾಡ್ತಾನೆ. ಅದೇ ವಿನಾಶಾಯ ಚ ದುಷ್ಟತಾಂ. ಈ ಸಾಧು ಪರಿತ್ರಾಣ ದುಷ್ಟ ವಿನಾಶದಲ್ಲಿ ಪರಮಾತ್ಮ ತನ್ನನ್ನ ಪಡೆಯುವ ಸಾಧನಗಳನ್ನ ಲೋಕದಲ್ಲಿ ತಿಳಿಸಿಕೊಡ್ತಾನೆ. ಅದೇ ಧರ್ಮ ಸಂಸ್ಥಾಪನ. ಹೀಗೆ ಪರಾತ್ಪರನಾದಂತಹ ಪರಮಾತ್ಮ ಅವನ ವಿಚಾರವನ್ನ, ಅವನ ಸ್ವರೂಪವನ್ನ, ಅವನ ಗುಣಲಕ್ಷಣಗಳನ್ನು ತಿಳಿಸಿಕೊಡುವುದು ವೇದಾದಿ ಶಾಸ್ತ್ರಗಳು. ಅಂತಹ ಪರಮಾತ್ಮ ಅವತಾರ ಮಾಡ್ತಾನಲ್ಲ, ಆಗ ಅವತಾರ ಮಾಡಿದ ಪರಮಾತ್ಮನ ಚರಿತ್ರೆಗಳನ್ನ ಹೇಳಬೇಕಲ್ವಾ? ಪರಸ್ವರೂಪವನ್ನ ವೇದ ಹೇಳ್ತಾ ಇದೆ. ಆ ಪರಮಾತ್ಮ ಈಗ ಸುಲಭನಾಗಿ ಅತ್ಯಂತ ಸಕಲ ಮನುಜನಯನ ವಿಷಯದಂಗತಃ ನಮ್ಮಂಥವರು ಕೂಡ ಕಾಣುವ ರೀತಿಯಲ್ಲಿ ಆ ಗೋಕುಲದಲ್ಲಿ ಹಸು, ಕರು, ಕುರಿ, ಕೋಳಿ, ಎಮ್ಮೆ ಮೊದಲಾದವುಗಳಿಗೆ ಕೂಡ ತನ್ನ ದರ್ಶನ ಭಾಗ್ಯ ಕೊಡುವಂತೆ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದನಲ್ಲವ. ಹಾಗೆ ಎಲ್ಲರೂ ತನ್ನನ್ನು ಕಾಣುವಂತೆ ಪರಮ ಸೌಶೀಲ್ಯದಿಂದ ಪರಮ ಸುಲಭನಾಗಿ ಅವನೆಲ್ಲೋ ಪರಾತ್ಪರನಾಗಿ ಎಲ್ಲಾದರೂ ಒಳಗುವರೆಗೂ ವ್ಯಾಪಿಸಿದ್ರೆ ಯಾರೂ ಅವನನ್ನು ಕಾಣುವಂತಿಲ್ಲ, ಅನುಭವಿಸುವಂತಿಲ್ಲ. ಪರಮ ಸುಶೀಲನಾಗಿ ನಮ್ಮಂತಹವರ ಜೊತೆಯಲ್ಲಿಯೂ ಬೆರೆಯುವವನಾಗಿ ಪರಮ ಸುಲಭನಾಗಿ ಈ ಲೋಕದಲ್ಲಿ ಒಂದು ಪರಮಾತ್ಮ ಅವತಾರ ಮಾಡಿದಾಗ ಪರಮಾತ್ಮನ ಪರಸ್ವರೂಪವನ್ನ ವರ್ಣನೆ ಮಾಡುವ ಆ ವೇದಗಳೇ ಅವನ ಅವತಾರ ಮಾಡಿದಾಗ ಅವನ ಅವತಾರ ಚರಿತ್ರೆಗಳನ್ನು ಹೇಳುವ ಗ್ರಂಥಗಳಾಗಿ ವೇದಗಳೇ ಅವತಾರ ಮಾಡುತ್ತೆ. ಪರಸ್ವರೂಪವನ್ನ ವೇದ ಹೇಳುತ್ತೆ. ಪರಮಾತ್ಮ ರಾಮನಾಗಿ, ಕೃಷ್ಣನಾಗಿ, ವರಾಹನಾಗಿ, ನರಸಿಂಹನಾಗಿ ಬಂದಾಗ ಅದೇ ವೇದಗಳೇ ಈ ಅವತಾರದ ಚರಿತ್ರೆಯನ್ನು ಹೇಳುವ ದಿವ್ಯ ಗ್ರಂಥಗಳಾಗಿ ಅವತಾರ ಮಾಡುತ್ತೆ. ಆದ್ದರಿಂದಲೇ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತರಿಸಿದ. ಪರಮಾತ್ಮನ ಪರತ್ವವನ್ನು ವರ್ಣನೆ ಮಾಡುವ ವೇದಗಳು ಆ ಪರಮಾತ್ಮನೇ ಶ್ರೀರಾಮನಾಗಿ ಅವತರಿಸಿದಾಗ ಅದೇ ವೇದಗಳೇ ರಾಮಾಯಣವಾಗಿ ಅವತರಿಸಿತು. ಪರಮಾತ್ಮ ರಾಮನಾದ, ಪರಮಾತ್ಮನನ್ನು ವರ್ಣಿಸುವ ವೇದಗಳು ರಾಮಾಯಣವಾಗಿ ಅವತಾರ ಮಾಡಿದವು. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮದೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಎನ್ನುತ್ತಾರೆ ಸ್ಕಾಂದ ಪುರಾಣದಲ್ಲಿ ವೇದವ್ಯಾಸ ಮುನಿವರಿಯರು. ಅಂದರೆ ವೇದಗಳೇ ರಾಮಾಯಣವಾಗಿ ಅವತಾರವಾಯಿತು. ವೇದಗಳಲ್ಲಿರುವ ಮಂತ್ರಗಳೆಲ್ಲವೂ ಕೂಡ ಋಷಿಗಳಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಲ್ಪಟ್ಟ ಮಂತ್ರಗಳು. ಋಷಿ ಅಂದ್ರೆ ಯಾರು? ದರ್ಶನಾತ್ ಋಷಿ. ವೇದ ಮಂತ್ರಗಳ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅವರು ಋಷಿಗಳು ಎಂಬುದಾಗಿ ಕರೆಯಲ್ಪಡ್ತಾರೆ. ಇಲ್ಲಿಯೂ ಕೂಡ ರಾಮಾಯಣದ ಸಾಕ್ಷಾತ್ಕಾರ ಆದಂತಹ ವಾಲ್ಮೀಕಿಗಳು ಋಷಿಗಳು. ಪರಮಾತ್ಮ ರಾಮನಾದ, ವೇದಗಳು ರಾಮಾಯಣವಾಯಿತು. ಅಂತಹ ಅದ್ಭುತವಾಗಿ ಇರ್ತಕ್ಕಂತಹ ವೇದವೇ ರಾಮಾಯಣವಾಗಿ ಅವತರಿಸಿ ಪರಮಾತ್ಮನಾದ ರಾಮನ ದಿವ್ಯ ಚರಿತ್ರೆಯನ್ನು ವರ್ಣಿಸುವ ದಿವ್ಯ ಗ್ರಂಥವಾಗಿ ರಾಮನನ್ನ ಪಡೆಯತಕ್ಕಂತಹ ಸಾಧನವಾಗಿ ಅದ್ಭುತವಾದ ರಾಮನ ಚರಿತ್ರೆಯನ್ನ ಎಲ್ಲರಿಗೆ ತಿಳಿಯಪಡಿಸತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ದಿವ್ಯ ಗಾಯನವಾಗಿ ವಾಲ್ಮೀಕಿ ಮುನಿವರಿಯರ ಮೂಲಕ ರಚಿಸಲ್ಪಟ್ಟು ಲವಕುಶರಿಗೆ ಉಪದೇಶಿಸಲ್ಪಟ್ಟು ಸ್ವತಃ ರಾಮನೇ ಆನಂದದಿಂದ ಆಲಿಸುವಂತಹ ದಿವ್ಯ ಗ್ರಂಥವಾದದ್ದು ಆ ಪರಮಾತ್ಮನಾದಂತಹ ಆ ರಾಮನ ಚರಿತ್ರೆಯ ಒಂದು ವೈಭವ ಎಂಬುದಾಗಿ ರಾಮಾಯಣದ ಪ್ರಾರಂಭದಲ್ಲಿಯೇ ಈ ಎಲ್ಲ ವಿಚಾರಗಳನ್ನ ನಮಗೆ ಪೂರ್ವಾಚಾರ್ಯರುಗಳು
ಅದ್ಭುತವಾಗಿ ನಿರೂಪಣೆ ಮಾಡಿ ತೋರಿಸ್ತಾರೆ. ಅಂತಹ ವೇದಗಳೇ ಶ್ರೀರಾಮಾಯಣವಾದದ್ದರಿಂದ ಆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನೆಲ್ಲ ರಹಸ್ಯಾರ್ಥಗಳು ಅಡಗಿದೆಯೋ ಆ ಎಲ್ಲ ರಹಸ್ಯಗಳು ರಾಮಾಯಣದಲ್ಲಿ ಉಂಟು. ವೇದ ನಿಗೂಢವಾಗಿ ಪರತತ್ವದ ಬಗ್ಗೆ ಅನೇಕ ರಹಸ್ಯ ವಿಚಾರಗಳನ್ನು ಹೇಳುತ್ತೆ. ಹಾಗೆಯೇ ರಾಮಾಯಣವೂ ಕೂಡ ಅನೇಕ ರಹಸ್ಯ ವಿಚಾರಗಳ ಒಂದು ಆಗರವಾಗಿದೆ. ಇಡೀ ರಾಮಾಯಣವೇ ಇಂತಹ ಅಧ್ಯಾತ್ಮ ವಿಚಾರಗಳ ಕೇವಲ ಯಾರೋ ಒಬ್ಬ ರಾಜಕುಮಾರ, ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದಂತಹ ಒಬ್ಬ ರಾಜಕುಮಾರ, ಆ ರಾಜಕುಮಾರನನ್ನ ಯಾರೋ ಒಬ್ಬ ರಾಕ್ಷಸ ಅವನು ಅಪಹಾರ ಮಾಡಿಬಿಟ್ಟ, ಹಾಗೆ ಅಪಹಾರ ಮಾಡಿದಂತಹ ಅವನನ್ನ ಈ ರಾಜಕುಮಾರ ಹೋಗಿ ಅವನನ್ನ ವಧೆ ಮಾಡಿ ಬಿಡಿಸಿ ತಂದ ಎಂಬುದಷ್ಟಕ್ಕೆ ರಾಮಾಯಣದ ಚರಿತ್ರೆ ಪೂರ್ಣವಾಗುವುದಿಲ್ಲ. ಇದು ಕೇವಲ ಅಷ್ಟು ಮಾತ್ರವಲ್ಲ, ಇಡೀ ರಾಮಾಯಣವೇ ಒಂದು ಅಧ್ಯಾತ್ಮ ಚಿಂತನೆ, ಒಂದು ಆತ್ಮದ ಚರಿತ್ರೆ. ಪರಮಾತ್ಮ ತತ್ವ ಜೀವಾತ್ಮನನ್ನ ಪಡೆಯುವುದಕ್ಕೆ ನಡೆಸತಕ್ಕಂತಹ ಸಕಲ ಪ್ರಯತ್ನಗಳ ಈ ಆತ್ಮ ಸಂಸಾರದಲ್ಲಿ ಸಿಲುಕಿಕೊಂಡು ಎಷ್ಟೆಲ್ಲ ನೋವು ಯಾತನೆಗಳನ್ನು ಅನುಭವಿಸಿ ಒಬ್ಬ ಗುರು ಮುಖೇನ, ಆಚಾರ್ಯನ ಮುಖೇನ ಉಪದೇಶಗಳನ್ನು ಪಡೆದುಕೊಂಡು ಪರಮಾತ್ಮ ತತ್ವವನ್ನು ಅರಿತುಕೊಂಡು ತನ್ನ ಕರ್ಮಗಳನ್ನ ಕಳೆಯುವ ಮಾರ್ಗದಲ್ಲಿ ಸಾಗಿ ಪರಮಾತ್ಮನನ್ನ ಪಡೆಯತಕ್ಕಂತಹ ಜೀವಾತ್ಮನ ಆಧ್ಯಾತ್ಮಿಕ ಚಿಂತನೆಯೇ ಶ್ರೀರಾಮಾಯಣ ಎಂಬುದಾಗಿ ಪೂರ್ವಾಚಾರ್ಯಗಳೆಲ್ಲರೂ ಕೂಡ ನಮಗೆ ನಿರೂಪಣೆ ಮಾಡಿ ತೋರಿಸಿದ್ದಾರೆ. ಇದು ಯಾರ ಚರಿತ್ರೆ, ಏನು ಚರಿತ್ರೆ ಅಂತ ಕೇಳಿದ್ರು. ಸ್ವಾಮಿ ವೇದಾಂತ ದೇಶಿಕರು ತಮ್ಮ ರಹಸ್ಯತ್ರಯ ಸಾರದಲ್ಲಿ ಇದನ್ನ ಅದ್ಭುತವಾಗಿ ನಿರೂಪಣೆ ಮಾಡಿ ತೋರಿಸಿಕೊಡ್ತಾರೆ. ಕೇವಲ ಆ ರಹಸ್ಯ ಗ್ರಂಥಗಳಲ್ಲಿ ನಮ್ಮ ಪೂರ್ವಾಚಾರ್ಯರುಗಳು ಇದನ್ನು ನುಡಿದಿದ್ದಾರೆ ಎಂಬುದು ಮಾತ್ರ ಅಲ್ಲ, ಉಪನಿಷತ್ತುಗಳಲ್ಲಿ ಕೂಡ ಇದರ ಬಗ್ಗೆ ಸೂಚನೆ ಉಂಟು. ಅನೇಕ ದಿವ್ಯ ಗ್ರಂಥಗಳಲ್ಲಿ ಕೂಡ ಇದರ ಬಗ್ಗೆ ನಮಗೆ ಒಂದು ಸೂಚನೆಯನ್ನ ಪೂರ್ವಾಚಾರ್ಯಗಳು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಸ್ತುತವಾಗಿ ಇರ್ತಕ್ಕಂತಹ ಈ ಸುಂದರಕಾಂಡದ ವಿಚಾರವನ್ನ ನಾವುಗಳು ಅರಿಯಬೇಕು. ಇದು ಏನು ಹೇಳ್ತಾ ಇದೆ? ಇಡೀ ರಾಮಾಯಣದ ಒಂದು ಆ ಚರಿತ್ರೆ ವಿಷಯವೇನು ಅಂತ ಕೇಳಿದ್ರೆ, ಸೀತಾ ಎಂದರೆ ಯಾರು ಒಂದು, ಇದು ಇಡೀ ರಾಮಾಯಣದ ಒಳಗಿರುವ ಆ ಒಂದು ರಹಸ್ಯಾರ್ಥದ ಒಂದು ಸಂಗ್ರಹ. ಮೊದಲೇ ಹೇಳ್ತೇನೆ, ಆಮೇಲೆ ಅದರ ವಿಸ್ತಾರವನ್ನು ನೋಡೋಣ. ಸೀತಾ ಎಂಬತಕ್ಕಂತಹದ್ದು ಒಂದು ಜೀವಾತ್ಮ. ಆ ಜೀವಾತ್ಮ ಈಗ ಎಲ್ಲಿ ಸೆರೆಯಾಗಿದೆ? ಲಂಕಾನಗರದಲ್ಲಿ ಸೆರೆಯಾಗಿದೆ. ಆ ಲಂಕಾ ಎಲ್ಲಿದೆ? ಸಪ್ತಸಾಗರಗಳ ನಡುವಿನಲ್ಲಿ ಅದಿದೆ. ಅಂದ್ರೆ ಏನರ್ಥ? ಸಂಸಾರ ಸಾಗರವೇ ಈ ಲಂಕೆಯನ್ನ ಸುತ್ತುವರಿದಂತಹ ಸಮುದ್ರ ಏನು? ಇದೇ ಸಂಸಾರ ಸಾಗರ. ಲಂಕಾ ಎಂದರೆ ಏನು? ಈ ಶರೀರ, ಶರೀರವೇ ಲಂಕಾ. ಆ ಲಂಕೆಯನ್ನ ಸುತ್ತುವರಿದ ಸಮುದ್ರ ಇದೆಯಲ್ಲ, ಅದೇ ಸಂಸಾರ ಸಾಗರ. ಆ ಸಂಸಾರ ಸಾಗರದಲ್ಲಿರುವ ಶರೀರವಾದ ಲಂಕಾ, ಆ ಶರೀರಕ್ಕೆ 11 ಇಂದ್ರಿಯಗಳಿವೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಮನಸ್ಸು ಎಂಬುದು ಮತ್ತೊಂದು. 11 ಇಂದ್ರಿಯಗಳು ನಮ್ಮ ಈ ಶರೀರದ ಇದೆಯಲ್ಲವಾ, ಏಕಾದಶ ಇಂದ್ರಿಯ. ಹಾಗೆ ಆ 10 ತಲೆಗಳೇ ರಾವಣನ 10 ತಲೆಗಳೇ 10 ಇಂದ್ರಿಯಗಳು. ರಾವಣನೇ 11ನೇ ಇಂದ್ರಿಯವಾದ ಮನಸ್ಸು. ಆ ಮನಸ್ಸು ರಾವಣ. ಆ ಮನಸ್ಸಿನ ಆಸೆ ಆಮಿಷಗಳು, ಆ ಮನಸ್ಸಿನ ಹುಚ್ಚಾಟಕ್ಕೆ, ಇಂದ್ರಿಯಗಳ ಸೆಳೆತಕ್ಕೆ ಸಿಕ್ಕಿ ಆತ್ಮ ಈ ಶರೀರವೆಂಬ ಲಂಕೆಯಲ್ಲಿ ಸೆರೆಯಾಗಿದೆ. ಈಗ ಆ ಲಂಕಾ ಎಂಬತಕ್ಕಂತಹ ಆ ಶರೀರವೆಂಬ ಸೆರೆಯಿಂದ ಈ 11 ಇಂದ್ರಿಯಗಳು ಮನಸ್ಸಿಗೆ ವಶವಾಗಿ ಆತ್ಮ ಏನೆಲ್ಲ ಪಾಡು ಪಡ್ತಾ ಇದೆ, ಈ ಸಂಕಟದಿಂದ ಆತ್ಮ ಬಿಡುಗಡೆಯನ್ನು ಪಡೆಯಬೇಕು. ಅದು ಯಾರಿಂದ ಸಾಧ್ಯ ಎಂದರೆ, ಒಬ್ಬ ಆಚಾರ್ಯ ಬಂದು ಈ ಆತ್ಮನಿಗೆ ಇದೆಲ್ಲದರ ಪರಿಚಯವನ್ನು ಮಾಡಿಕೊಟ್ಟು, ಇದು ನಿನ್ನ ಸ್ಥಾನವಲ್ಲ, ನಿನ್ನ ಸ್ಥಾನ
ಪರಮಾತ್ಮನ ಚರಣಾರವಿಂದಗಳು. ಭಗವಂತನಿಗೆ ಆನಂದ ಉಂಟು ಮಾಡುವುದಕ್ಕಾಗಿ ಇರುವುದೇ ಜೀವಾತ್ಮ ಸ್ವರೂಪ ಎಂಬುದಾಗಿ ಈ ಆತ್ಮನಿಗೆ ತಿಳಿಸಿಕೊಟ್ಟು ಆ ಆತ್ಮನಿಗೆ ಜ್ಞಾನ ಬೋಧವನ್ನು ಉಂಟು ಮಾಡಿ ಅನಂತರ ಪರಮಾತ್ಮನ ಬಳಿಗೆ ಹೋಗಿ, ಹೇ ಭಗವನ್, ಸಂಸಾರ ಸಾಗರದಲ್ಲಿ ಮುಳುಗಿ ಹೋದ ಈ ಆತ್ಮನನ್ನ ಈ ಶರೀರದಿಂದ, ಈ ಇಂದ್ರಿಯಗಳ ಹಿಡಿತದಿಂದ ಪಾರು ಮಾಡಿ ಅನುಗ್ರಹಿಸು ಎಂಬ ಪರಮಾತ್ಮನ ಮುಂದೆ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಬಳಿಗೆ ಬಂದು ಪರಮಾತ್ಮನ ವಿಚಾರಗಳನ್ನು ಉಪದೇಶ ಮಾಡಿ ನಮ್ಮ ಮನಸ್ಸನ್ನ ಶುದ್ಧಗೊಳಿಸ್ತಾರೆ. ಇದನ್ನ ಮಾಡುವ ಕಾರ್ಯ ಯಾರ್ದು ಅಂದ್ರೆ ಆಚಾರ್ಯರು ಪರಮಾತ್ಮನಿಗೆ ಉಪಕಾರಕರು. ಕಾರಣ ಜೀವಾತ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ನಮಗೆ ಉಪಕಾರಕರು, ಕಾರಣ ಪರಮಾತ್ಮ ತತ್ವದೊಡನೆ ನಮ್ಮನ್ನು ಕೂಡಿಸುತ್ತಾರೆ. ಹೀಗೆ ಉಭಯತಃ ಉಪಕಾರಕರಾಗಿರ್ತಕ್ಕಂತಹ ಆಚಾರ್ಯ ಮುಖೇನ ಆತ್ಮ ಈ ಶರೀರವೆಂಬ ಲಂಕೆಯಿಂದ ಸೀತಾ ಹೇಗೆ ಬಿಡುಗಡೆಯನ್ನು ಪಡೆದು ಶ್ರೀರಾಮನನ್ನು ಸೇರಿದಳೋ ಆ ರೀತಿ ಆತ್ಮ ಪರಮಾತ್ಮನನ್ನು ಸೇರುವ ದಿವ್ಯ ಚರಿತ್ರೆಯೇ ಶ್ರೀರಾಮಾಯಣ. ಇದನ್ನ ಶ್ರೀರಾಮಾಯಣದ ಒಂದೊಂದು ಹಂತದಲ್ಲಿಯೂ ಕೂಡ ನಮಗೆ ನಿರೂಪಣೆ ಮಾಡಿ ತೋರಿಸಿಕೊಡ್ತಾರೆ. ವ್ಯಾಖ್ಯಾನದಲ್ಲಿ ದಶೇಂದ್ರಿಯಾನನಂ ಘೋರಂ ಯೋ ಮನೋರಜನೀಚರಂ ವಿವೇಕ ಶರಜಾಲೇನ ಶಮಂ ನಯತಿ ಯೋಗಿನಾಂ ಎಂಬುದಾಗಿ ಪುರಾಣ ಶ್ಲೋಕ. ದಶೇಂದ್ರಿಯಾನನ ಎಂದರೆ ಈ 10 ಇಂದ್ರಿಯಗಳೇ ರಜನೀಚರಂ ರಾಕ್ಷಸನಾಗಿರ್ತಕ್ಕಂತಹ ರಾವಣ. ಆದ್ದರಿಂದ ವಿವೇಕ ಎಂಬ ಬಾಣಗಳ ಮಳೆಯಿಂದ ಆ ರಾಕ್ಷಸನನ್ನ ಕೊಂದು ಒಬ್ಬ ಯೋಗಿಯಾದವನು ತನ್ನ ಸ್ವಸ್ಥಾನವನ್ನು ಪಡೆಯುತ್ತಾನೆ ಎಂಬುದೇ ರಾಮಾಯಣದ ಚರಿತ್ರೆ. ಇದನ್ನ ವೇದಾಂತ ದೇಶಿಕರು ಹೇಗೆ ಹೇಳ್ತಾರೆ? ದರ್ಪೋದಗ್ರ ದಶೇಂದ್ರಿಯಾನನ ಮನೋ ನಕ್ತಂಚರಾಧಿಷ್ಠಿತೆ. ಈ ಮನಸ್ಸೇ ನಕ್ತಂಚರ, ರಾತ್ರಿ ಸಂಚಾರಿಗಳಾದ ರಾಕ್ಷಸ. ಆ ರಾವಣನೇ ಮನಸ್ಸು. ದೇಹೇಸ್ಮಿನ್ ಭವ ಸಿಂಧುನಾ ಪರಿಗತೆ ದೀನಾಂ ದಶಾಮ ಸ್ಥಿತಃ. ಈ ದೇಹದಲ್ಲಿ, ದೇಹವೆಂಬ ಲಂಕೆಯಲ್ಲಿ ದೀನವಾದ ದಶೆಯಲ್ಲಿ ಒಳಗೆ ಸೆರೆಯಾಗಿದೆಯಲ್ಲ, ಅದೇ ಆ ಸೀತಾ. ಆ ಅಧ್ಯತ್ವೇ ಹನುಮತ್ ಸಮೇನ ಗುರುಣ ಸಂಪ್ರಾಪಿತಾತ್ಮ ಸ್ಥಿತಿ. ಈ ರಾಮನಾದ ಪರಮಾತ್ಮನಿಗೂ ಜೀವಾತ್ಮನಂತೆ ಇರುವ ಸೀತೆಗೂ ಸಾಗರವನ್ನ ದಾಟಿ ಬಂದು ಇಬ್ಬರಿಗೂ ದೂತ ಕಾರ್ಯವನ್ನು ಮಾಡಿ ಸೀತಾರಾಮರನ್ನ ಒಟ್ಟುಗೂಡಿಸಿದ ಮಹಾತ್ಮನಾದ ಆಂಜನೇಯ ಹನುಮಾನನೇ ಆಚಾರ್ಯ ಸ್ಥಾನೀಯನಾದವನು. ಯಾರ ಆಚಾರ್ಯ? ಹನುಮಾನನ ಸ್ಥಾನವೇನು ಶ್ರೀರಾಮಾಯಣದಲ್ಲಿ? ಆಚಾರ್ಯ ಸ್ಥಾನೀಯನಾದವನೇ ಹನುಮಾನ್ ಎಂಬುದಾಗಿ ಹೇಳಿದ್ರು. ಕಾರಣ ಆಚಾರ್ಯನಾದವನು ಸಂಸಾರ ಸಾಗರವನ್ನು ಇವನು ಮೊದಲು ದಾಟುವುದಕ್ಕೆ ಅರ್ಹನಾಗಿರಬೇಕು. ಇವನು ದಾಟದ್ರಲ್ವಾ ಇವನನ್ನ ಆಶ್ರಯಿಸಿದ ಶಿಷ್ಯನನ್ನ ದಾಟಿಸಬಲ್ಲ. ಆ ರೀತಿ ಹನುಮಾನ್ ಸಾಗರವನ್ನ ದಾಟಿ ಬಂದನಲ್ಲವಾ, ಆ ಸಾಗರವನ್ನ ಹನುಮಾನ್ ದಾಟಿ ಬಂದು ಸಂಸಾರ ಸಾಗರವನ್ನು ದಾಟುವುದಕ್ಕೆ ಸಮರ್ಥನಾಗಿ ಲಂಕೆಯನ್ನ ಆ ಹನುಮಾನ್ ಪ್ರವೇಶಿಸಿ ಅಲ್ಲಿರುವ ಸೀತೆಗೆ ರಾಮ ಸಂದೇಶವನ್ನು ಕೊಟ್ಟು ಸೀತೆಯ ಪ್ರಾರ್ಥನೆಯನ್ನ ರಾಮನಿಗೆ ತಲುಪಿಸಿ ಸೀತಾರಾಮರನ್ನು ಒಟ್ಟುಗೂಡಿಸಿದ ಆತ್ಮ ಪರಮಾತ್ಮರನ್ನ ಒಟ್ಟುಗೂಡಿಸುವ ಆಚಾರ್ಯ ಸ್ಥಾನೀಯನಾದವನೇ ಹನುಮಾನ್ ಎಂಬುದು ಶ್ರೀರಾಮಾಯಣದ ಒಂದು ಸಂದೇಶ. ಅಧ್ಯತ್ವೇ ಹನುಮತ್ ಸಮೇನ ಗುರುಣ ಸಂಪ್ರಾಪಿತಾತ್ಮಸ್ಥಿತಿ ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ಲಾಲಪ್ಯತೆ. ಆದ್ದರಿಂದ ನಾವೆಲ್ಲರೂ ಕೂಡ ಲಂಕಾನಗರದಲ್ಲಿ ಸೆರೆಯಾಗಿರುವ ಸೀತೆಯ ಒಂದು ದೃಷ್ಟಾಂತದಂತೆ ನಾವಿಲ್ಲಿ ಇರುವ ಸ್ಥಿತಿ ಎಂಬುದಾಗಿ ಇಡೀ ರಾಮಾಯಣ ಬೇರೆ ಏನೂ ಅಲ್ಲ, ನಮ್ಮದೇ ಚರಿತ್ರೆ ಎಂದುಬಿಟ್ಟು. ನಮ್ಮ ಆಚಾರ್ಯರು ಯಾರೋ ಅಲ್ಲಿ ಅದು ಆಂಜನೇಯನ ಸ್ಥಾನ ಎಂಬುದಾಗಿ ವೇದಾಂತ ದೇಶಿಕರು ಅದ್ಭುತವಾಗಿ ನಿರೂಪಣೆ ಮಾಡಿದ್ರು. ರಾಮ ಅಂಗುಳಿಯಕವನ್ನ ಕೊಟ್ಟು ಕಳಿಸ್ತಾನೆ ಹನುಮಾನ್ನ ಕೈಯಲ್ಲಿ. ಅಂದ್ರೆ ಏನು? ಹಸ್ತದ ಆಭರಣವನ್ನ ರಾಮ ಕಳಿಸ್ತಾನೆ. ಅರ್ಥ ಏನು? ಸಂಕಟ ಪಡಬೇಡ, ನನ್ನ ಅಭಯವಿದೆ. ಹಸ್ತದ ಉಂಗುರವನ್ನ ಕೊಟ್ಟಿದ್ದು, ಹಸ್ತಾಭರಣವನ್ನ ಕೊಟ್ಟಿದ್ದು ಅಭಯ ಹಸ್ತಕ್ಕೆ ಸೂಚಕ. ಅದಕ್ಕೆ ಮಾರುತ್ತರವಾಗಿ ದೇವಿ ಸೀತಾ ಏನು ಕೊಡ್ತಾಳೆ? ಶಿರಸ್ಸಲ್ಲಿ ಧರಿಸಿಕೊಳ್ಳುವ
ಚೂಡಾಮಣಿಯನ್ನು ಕೊಡ್ತಾಳೆ. ಅರ್ಥವೇನು? ನಿನ್ನ ಅಭಯಕ್ಕೆ ನಾನು ತಲೆಬಾಗಿದ್ದೇನೆ, ಶರಣಾಗತಳಾಗಿದ್ದೇನೆ ಎಂಬುದಾಗಿ ಪರಮಾತ್ಮನ ಅಭಯವನ್ನ ಒಪ್ಪಿಕೊಂಡು ಆತ್ಮ ಸಮರ್ಪಣೆ ಮಾಡಿಕೊಂಡು ಪರಮಾತ್ಮನ ರಕ್ಷಣೆಗೆ ನಾವು ಅನುಮತಿಯನ್ನ ಕೊಡುವುದೇ ಶರಣಾಗತಿ. ಆ ಶರಣಾಗತಿಗೆ ಸೂಚಕ ಬಾಗಿದ ಶಿರಸ್ಸು. ಆ ಬಾಗಿದ ಶಿರಸ್ಸಿನ ಸಂಕೇತವಾಗಿ ಸೀತಾ ಚೂಡಾಮಣಿಯನ್ನು ಕೊಡ್ತಾಳೆ. ಅಭಯಕ್ಕೆ ಸಂಕೇತವಾಗಿ ಶ್ರೀರಾಮ ಆ ಹಸ್ತಾಭರಣವನ್ನು ಕೊಡ್ತಾನೆ. ಇವೆರಡನ್ನ ಈರುವರೆಗೂ ತಲುಪಿಸಿ ಅವರನ್ನ ಒಂದುಗೂಡಿಸಿದ ಗುರುವಾರು ಆಂಜನೇಯ, ಹನುಮಾನ್. ಆದ್ದರಿಂದ ಹನುಮಾನನಲ್ಲಿ ಸಮಸ್ತ ಆಚಾರ್ಯ ಲಕ್ಷಣಗಳನ್ನ ಶ್ರೀರಾಮಾಯಣದ ವ್ಯಾಖ್ಯಾನಕಾರರು ನಿರೂಪಣೆ ಮಾಡಿ ತೋರಿಸ್ತಾರೆ. ಒಂದೊಂದು ಕಡೆಗಳಲ್ಲಿಯೂ ಕೂಡ ಕಿಷ್ಕಿಂಧಾಕಾಂಡದಲ್ಲಿ ಹನುಮಾನನ ಪ್ರವೇಶವಾಗುತ್ತೆ. ಹನುಮಾನ್ ಎಂಬ ಪಾತ್ರದ ಪ್ರವೇಶ ಶ್ರೀರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಪ್ರಾರಂಭ. ಅಲ್ಲಿಂದ ರಾಮ ಪರಮಪದಕ್ಕೆ ಮಹಾ ಪ್ರಸ್ಥಾನ ಮಾಡಿ ಪ್ರಯಾಣ ಮಾಡುವ ತನಕ ಹನುಮಾನನ ಇಡೀ ಚರಿತ್ರೆಯಲ್ಲಿ ಆಚಾರ್ಯ ಲಕ್ಷಣಗಳನ್ನ ಪೂರ್ವಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಇಂತಹ ಅದ್ಭುತವಾಗಿ ಇರ್ತಕ್ಕಂತಹ ಆಧ್ಯಾತ್ಮಿಕ ಅರ್ಥಗಳನ್ನು ಉಳ್ಳಂತಹ ಅದ್ಭುತವಾದ ಶ್ರೀರಾಮಾಯಣದಲ್ಲಿ ಆ ರಾಮನ ಕಥೆ ಎಂಬುದರ ಮೂಲಕ ಇಂತಹ ತತ್ವಾರ್ಥವನ್ನ ವಾಲ್ಮೀಕಿಗಳು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ನಾರದರಿಂದ ಇಂತಹ ರಾಮಬ್ರಹ್ಮೋಪದೇಶವನ್ನ ಪಡೆದುಕೊಂಡಂತಹ ವಾಲ್ಮೀಕಿ ಮುನಿವರಿಯರು 24,000 ಶ್ಲೋಕದ ಒಂದು ಕಥಾ ಮಾಲಿಕೆಯ ಮೂಲಕ ಈ ಅಧ್ಯಾತ್ಮ ತತ್ವವನ್ನ ಜಗತ್ತಿಗೆ ನೀಡಿದಂತಹ ಮಹಾ ಭಗವಾನ್ ವಾಲ್ಮೀಕಿ ಮುನಿಗಳಿಗೆ ನಮೋ ನಮಃ ಎಂಬುದೇ ವಾಲ್ಮೀಕಿಗಳ ಧ್ಯಾನ ಶ್ಲೋಕ. ಆದ್ದರಿಂದ ಅವರನ್ನ ಸ್ತೋತ್ರ ಮಾಡಿಯೇ ನಾವು ಈ ಗ್ರಂಥವನ್ನ ಪ್ರಾರಂಭ ಮಾಡತಕ್ಕಂತಹದ್ದು. ಆ ಮನಸ್ಸು ಇಂದ್ರಿಯಗಳಿಗಿಂತ ಮನಸ್ಸು ಬಲಿಷ್ಠ. ಅಂತಹ ಆ ಮನಸ್ಸು ಆ ಇಂದ್ರಿಯಗಳನ್ನು ಜೊತೆಗೆ ಸೇರಿಕೊಂಡು ಆತ್ಮವನ್ನ ಪೀಡಿಸಿದಂತೆ ರಕ್ಷಣೆ ಮಾಡುವ ಆಚಾರ್ಯ ಸ್ಥಾನೀಯನಾದ ಹನುಮಾನನ ವೈಭವವನ್ನ ನಿರೂಪಣೆ ಮಾಡಿ ತೋರಿಸಿಕೊಡುವ ಶ್ರೀರಾಮಾಯಣದ ಭಾಗವೇ ಸುಂದರಕಾಂಡ. ಸುಂದರಕಾಂಡದ ಆ ವಿಶೇಷ ಅದ್ಭುತವಾಗಿ ಇರ್ತಕ್ಕಂತಹದ್ದು. ಈಗ ನಾವು ರಾಮ ಆ ಸುಗ್ರೀವ ರಾಮನ ಆ ಒಂದು ದುಃಖವನ್ನು ನೀಗುವುದಕ್ಕಾಗಿ ವಾನರ ಸೈನ್ಯವನ್ನ ದಕ್ಷಿಣ ದಿಕ್ಕಿಗೆ ಕಳಿಸಿಕೊಟ್ಟಂತಹ ಸಂದರ್ಭದಲ್ಲಿ ಆ ಕಾಲ ಮೀರಿ ಹೋಯಿತು, ಸುಗ್ರೀವ ಇಟ್ಟ ಗಡುವು ಮೀರಿ ಹೋಯಿತು. ಇನ್ನೂ ಸೀತೆಯನ್ನು ನಾವು ಅನ್ವೇಷಣೆ ಮಾಡಲಿಲ್ಲ. ಸುಗ್ರೀವ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೆ ಬದಲಾಗಿ ಸಮುದ್ರದಲ್ಲಿ ಬಿದ್ದು ಪ್ರಾಣವನ್ನ ತೊರೆದು ಬಿಡೋಣ ಎಂಬುದಾಗಿ ವಾನರರೆಲ್ಲರೂ ಕೂಡ ಆ ದುಃಖದಲ್ಲಿ ಇದ್ದು ಸಮುದ್ರ ತೀರದಲ್ಲಿ ಚಿಂತನೆಯಲ್ಲಿ ಮುಳುಗಿದ್ದ ಕಾಲದಲ್ಲಿ ಮಾರ್ಗದರ್ಶನ ಮಾಡುವಂತೆ ಸಂಪಾತಿಯ ವಚನಗಳು. ಆಗ ಈ ಸಾಗರವನ್ನ ಲಂಘಿಸುವವರು ಯಾರು, ದಾಟುವವರು ಯಾರು ಎಂಬುದಾಗಿ ಚಿಂತನೆ ಏರ್ಪಟ್ಟಾಗ ಅದು ಕೇವಲ ಹನುಮಾನನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಎಲ್ಲ ವಾನರರು ಹನುಮಾನನ ಅಪರಿಮಿತವಾದ ಶಕ್ತಿ ಸಾಮರ್ಥ್ಯಗಳನ್ನ ಕೊಂಡಾಡಿ ಕೊಂಡಾಡಿ ಪ್ರಶಂಸೆ ಮಾಡಿದಾಗ ಹನುಮಾನ್ ಪರಮ ತೇಜಸ್ವಿಯಾಗಿ ಪರಮ ಊರ್ಜಸ್ವಿಯಾಗಿ ಮಹಾಶಕ್ತಿಶಾಲಿಯಾಗಿ ಸಾಗರವನ್ನು ಲಂಘಿಸುವುದಕ್ಕೆ ಹನುಮಾನ್ ದೃಢಚಿತ್ತನಾಗಿ ಸಂಕಲ್ಪ ಮಾಡಿ ಬೃಹದಾಕಾರವನ್ನು ತಾಳುತ್ತಾನೆ ಎಂಬುದಕ್ಕೆ ಅಲ್ಲಿ ವಾಲ್ಮೀಕಿಗಳು ಅದ್ಭುತವಾದಂತಹ ಕಿಷ್ಕಿಂಧಾ ಕಾಂಡವನ್ನ ಪೂರ್ಣ ಮಾಡ್ತಾರೆ. ಆದರೆ ಒಂದು ವಿಚಾರ, ಶ್ರೀರಾಮಾಯಣದಲ್ಲಿ ಎಲ್ಲ ಕಾಂಡಗಳ ಒಂದು ನಾಮಕರಣಗಳನ್ನು ನಾವು ನೋಡಿದಾಗ ಹೇಗಿದೆ? ಬಾಲಕಾಂಡ ಅಂತೀವಿ. ಬಾಲಕಾಂಡ ಏನು? ರಾಮನ ಬಾಲ್ಯವನ್ನ ವಿವರಿಸುವ ಕಾಂಡ ಬಾಲಕಾಂಡ. ಅನಂತರ ಅಯೋಧ್ಯೆಯಲ್ಲಿ ನಡೆಯತಕ್ಕಂತಹ ವಿದ್ಯಮಾನಗಳನ್ನು ತಿಳಿಸಿಕೊಡುವುದು ಅಯೋಧ್ಯಾಕಾಂಡ. ನಂತರ ರಾಮ ದಂಡಕಾವನವನ್ನ ಪ್ರವೇಶ ಮಾಡ್ತಾನೆ. ಆ ಅರಣ್ಯದ ವಿಚಾರಗಳೆಲ್ಲವನ್ನ ತಿಳಿಸಿಕೊಡ್ತಕ್ಕಂತಹದ್ದು ಅರಣ್ಯಕಾಂಡ. ಇದರ ಜೊತೆಯಲ್ಲಿ ಮುಂದೆ ಕಿಷ್ಕಿಂಧ ಪಂಪಾ ತೀರದಲ್ಲಿ, ಪಂಪಾ ನದಿಯ ತೀರದಲ್ಲಿ ಬರುತ್ತಾ ಕಿಷ್ಕಿಂಧೆಯನ್ನು ಪ್ರವೇಶ ಮಾಡಿ ಅಲ್ಲಿ ಸುಗ್ರೀವ ಸಖ್ಯ, ವಾಲಿವಧ ಇತ್ಯಾದಿಗಳೆಲ್ಲ ನಡೆಯುವುದು ಕಿಷ್ಕಿಂಧೆಯಲ್ಲಿ ನಡೆಯುವ ವೃತ್ತಾಂತವಾದ್ದರಿಂದ ಅದು ಕಿಷ್ಕಿಂಧಾಕಾಂಡ.
ಮುಂದೆ ಹನುಮಾನ್ ಸಪ್ತಸಾಗರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ನಡೆಯುವ ವೃತ್ತಾಂತವನ್ನೆಲ್ಲ ಈ ಸುಂದರಕಾಂಡ ನಮಗೆ ತಿಳಿಸಿಕೊಡುತ್ತೆ. ಅಂದ ಮೇಲೆ ಈ ರಾಮಾಯಣದ ಭಾಗಕ್ಕೆ ಏನು ಹೆಸರಿರಬೇಕು? ಲಂಕಾಕಾಂಡ ಅಂತ ಹೆಸರಿರಬೇಕು. ಅಯೋಧ್ಯಾಕಾಂಡ ಅಂತ ಹೇಳಿದಾಗೆ ಇದಕ್ಕೆ ಲಂಕಾಕಾಂಡ ಅಂತ ಹೆಸರಿರಬೇಕು. ಆದರೆ ಆ ಹೆಸರಿಲ್ಲ. ಎಲ್ಲ ನಾಮಗಳು ಕೂಡ ಈ ರಾಮಾಯಣಕ್ಕೆ ಸಪ್ತಕಾಂಡಿ ಅಂತ ಬೇರೆ ಒಂದು ಹೆಸರಿದೆ, 7 ಕಾಂಡಗಳು ಅಂತ ಬೇರೆ ಒಂದು ಹೆಸರಿದೆ ರಾಮಾಯಣಕ್ಕೆ. ಆ ರೀತಿ ಇಲ್ಲಿ ಬಾಲಕಾಂಡ ಬಾಲ್ಯದ ವೃತ್ತಾಂತ, ಅಯೋಧ್ಯಾಕಾಂಡ ಅಯೋಧ್ಯೆಯಲ್ಲಿ ನಡೆಯುವ ವಿದ್ಯಮಾನಗಳು, ಅರಣ್ಯದಲ್ಲಿ ನಡೆಯುವುದು ಅರಣ್ಯಕಾಂಡ, ಹಾಗೆ ಕಿಷ್ಕಿಂಧೆಯಲ್ಲಿ ನಡೆಯುವುದು ಕಿಷ್ಕಿಂಧಾಕಾಂಡ ಆದ ಮೇಲೆ ಲಂಕೆಯಲ್ಲಿ ನಡೆಯುವುದನ್ನು ವಿವರಿಸುವ ಭಾಗ ಲಂಕಾಕಾಂಡವಾಗಿ ಇರಬೇಕಲ್ಲವ. ಅನಂತರ ಯುದ್ಧದ ವರ್ಣನೆ ಬರುತ್ತೆ, ಯುದ್ಧಕಾಂಡ, ಅದು ಸರಿ. ಮತ್ತೆ ಈ ಎಲ್ಲ ಹೆಸರುಗಳು ಕೂಡ ಆ ರಾಮಾಯಣದಲ್ಲಿ ಬರ್ತಕ್ಕಂತಹ ಚರಿತ್ರೆಗಳಿಗೆ ಅನುಗುಣವಾಗಿ ಇದೆ. ಆದರೆ ಈ ಸುಂದರಕಾಂಡನ ಹೆಸರು ಮಾತ್ರ ಇಲ್ವಲ್ಲ. ಇದಕ್ಕೆ ಲಂಕಾಕಾಂಡ ಅಂತ ಹೆಸರಿದ್ರೆ ಸರಿಯಾಗಿರೋದು. ಅದು ಬಿಟ್ಬಿಟ್ಟು ವಾಲ್ಮೀಕಿಗಳು ಇದಕ್ಕೆ ಸುಂದರಕಾಂಡ ಎಂಬುದಾಗಿ ಏಕೆ ನಾಮಧೇಯವನ್ನು ಮಾಡಿದ್ರು? ಈ ಸುಂದರಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಕೊಟ್ಟಿರೋದ್ರಲ್ಲೇ ಅಪಾರವಾದ ಅರ್ಥಗಳು. ನ್ಯಾಯವಾಗಿ ನೋಡಿದ್ರೆ ಲಂಕಾಕಾಂಡ ಅಂತ ಇರಬೇಕಾದದ್ದು. ಹಾಗಿಲ್ಲದೆ ಇದಕ್ಕೆ ಏಕೆ ಸುಂದರಕಾಂಡ ಅಂತ ಹೆಸರು ಅಂದರು? ಅದ್ಭುತವಾಗಿ ಒಂದು ಪುರಾಣ ಶ್ಲೋಕ ಹೇಳುತ್ತೆ, ಶ್ರೀರಾಮಾಯಣ ಮೇರುರ್ಹಿ ಧರ್ಮರತ್ನೌಘ ಸುಂದರ ಸುಂದರೇ ಸುಂದರ ಸೋಯಂ ಅಂಜನಾನಂದನೋತ್ಸವ. ಇಡೀ ರಾಮಾಯಣ ಎಂಬತಕ್ಕಂತಹ ಒಂದು ಧರ್ಮ ರತ್ನಗಳ ಒಂದು ದೊಡ್ಡ ಉಪ್ಪರಿಗೆ ಮನೆಯ ಹಾಗೆ ಶ್ರೀರಾಮಾಯಣ ಎಂಬತಕ್ಕಂತಹದ್ದು. ಅದರಲ್ಲಿ ಅತ್ಯಂತ ಸುಂದರವಾಗಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಅಂಜನಾಸುತನಾದ ಆಂಜನೇಯನ ವೈಭವವನ್ನು ಹೇಳುವುದೇ ಈ ಸುಂದರಕಾಂಡ. ಆದ್ದರಿಂದ ಸುಂದರೇ ಸುಂದರ ಸೋಯಂ ಅಂದರೆ ಆ ಅಂಜನಾನಂದನೋತ್ಸವ, ಅಂಜನಾದೇವಿಯ ಸುತನಾದ ಸುಂದರನಾದ ಆಂಜನೇಯನ ವೈಭವವನ್ನು ಇದು ಹೇಳೋದ್ರಿಂದ ಇಡೀ ರಾಮಾಯಣ ಸೌಧವೇ ಅತ್ಯಂತ ಸುಂದರವಾಗಿದೆಯಂತೆ. ಆದ್ದರಿಂದ ಇದಕ್ಕೆ ಸುಂದರಕಾಂಡ ಅಂತ ಹೆಸರು ಅಂದರು. ಅನೇಕ ವಿಚಾರಗಳನ್ನು ನಮಗಿಲ್ಲಿ ಹೇಳಿಕೊಡ್ತಾರೆ. ಲಂಕಾಕಾಂಡ ಅಂದೋ ಅಥವಾ ಇಡೀ ಆಂಜನೇಯ ಸಮುದ್ರವನ್ನು ಲಂಘಿಸಿ ಲಂಕೆಯನ್ನೆಲ್ಲ ಧೂಳೀಪಟ ಮಾಡಿದ ವೃತ್ತಾಂತವಾದ್ದರಿಂದ ಹನುಮತ್ಕಾಂಡ ಅಂತ ಬೇಕಾದರೂ ಹೆಸರು ಕೊಡ್ಬೋದಾಗಿತ್ತು. ಹಾಗೂ ಇಲ್ಲದೆ ಸೌಂದರ್ಯ ಎಂಬುದಾಗಿ ಇದು ಹೇಳಿರೋದ್ರಿಂದ ಏನು ಅಂತ ಕೇಳಿದ್ರೆ ಇಡೀ ರಾಮಾಯಣದಲ್ಲಿ ಅತ್ಯಂತ ಸುಂದರವಾದ ಕಾಂಡ ಇದಂತೆ. ಅದರಿಂದ ಇದಕ್ಕೆ ಸುಂದರಕಾಂಡ ಅಂತ ಹೆಸರು ಕೊಟ್ಟಂತೆ. ಇದು ಒಂದರ್ಥ. ಇನ್ನೊಂದು ಅರ್ಥ ಅದ್ಯಾವುದು ಅಂದರೆ ಈ ಸುಂದರಕಾಂಡವನ್ನು ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಅವರ ಜೀವನ ಯಾವ್ಯಾವುದೋ ಕಾರಣಗಳಿಂದ ಸುಂದರ ಅಲ್ಲದೇ ಇರುತ್ತೆ. ಏನೇನೋ ಕಾರಣಗಳು, ದುಃಖ, ನೋವು, ಏನೇನೋ ಚಿಂತೆಗಳು, ಇವೆಲ್ಲ ಅವರ ಜೀವನ ಸುಂದರವಾಗುವುದಕ್ಕೆ ಅನೇಕ ಅಡಚಣೆಗಳು ಇರುತ್ತೆ. ಈ ಸುಂದರಕಾಂಡವನ್ನು ಪಾರಾಯಣ ಮಾಡುವುದರಿಂದ ಆ ಅಡಚಣೆಗಳೆಲ್ಲ ನೀಗಿ ಅವರ ಜೀವನ ಸುಂದರ ಆಗುತ್ತಂತೆ. ಆದ್ದರಿಂದ ಸುಂದರಕಾಂಡ ಅಂತ ಹೆಸರು. ನಮ್ಮ ಜೀವನ ಸುಂದರವಾಗುವಂತೆ ಮಾಡುವುದರಿಂದ ಇದಕ್ಕೆ ಸುಂದರಕಾಂಡ ಎಂಬುದಾಗಿ ಹೆಸರು ಅಂತ ಅದೊಂದನ್ನು ಕೊಟ್ಟರು. ಸುಂದರಂಚ ತತ್ಕಾಂಡಂಚ, ಸುಂದರವಾಗಿರುವುದರಿಂದ ಸುಂದರಕಾಂಡ. ಅದಕ್ಕೆ ಮೇಲೆ ಇವೆಲ್ಲಕ್ಕಿಂತ ಅತಿ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಸುಂದರಕಾಂಡ ಎಂಬ ಹೆಸರು ಹೇಗೆ ಅನ್ವಯ ಎಂಬುದರೆ ಸಂಸ್ಕೃತ ಭಾಷೆಯಲ್ಲಿ ಸುಂದರ ಎಂದರೆ ಕಪಿ ಅಂತ ಅರ್ಥ. ಸುಂದರ ಎಂಬ ಶಬ್ದಕ್ಕೆ ಕಪಿ ಎಂಬುದಾಗಿ ಅರ್ಥ. ಸುಂದರೇ ಸುಂದರೋ ಎಂಬುದಾಗಿ ಸುಂದರ ಕಪಿ ಮುಖ್ಯೇ ಸ್ಯಾತ್ ಕಾಮೇ ಚ ಮಣಿಸೂರ್ಯಯೋ ಎಂಬುದಾಗಿ ಹನುಮಾನನ ಅಷ್ಟೋತ್ತರ ನಾಮಾವಳಿಯಲ್ಲಿ ದ್ವಿಭುಜ, ಸುಂದರ, ಶೂರ ಎಂಬುದಾಗಿ ಆಂಜನೇಯನ ನಾಮಾವಳಿ. ಸುಂದರ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಕಪಿ ಅಂತ ಅರ್ಥ. ಹರಿಹಿ, ವಾನರಹ, ಕಪಿಹಿ ಇದೆಲ್ಲವೂ ಕೂಡ ಕಪಿಗಳಿಗೆ ಕಪಿ ಎಂಬ ಶಬ್ದಕ್ಕಿರುವ ಪರ್ಯಾಯ ಶಬ್ದಗಳು. ಹರಿಹಿ ಅಂದ್ರು ಕಪಿ, ವಾನರಹ ಕಪಿ, ಕಪಿಹಿ ಕಪಿ, ಮರ್ಕಟಃ ಕಪಿ
ಅದರಲ್ಲಿ ಸುಂದರ ಎಂದರೆ ಕಪಿ ಅಂತ ಅರ್ಥ. ಸುಂದರಕಾಂಡ ಅಂದರೆ ಏನು? ಹನುಮತ್ ಕಾಂಡ ಅಂತ ಅರ್ಥ. ಹೀಗೆ ಆ ಸುಂದರ ಎಂಬ ಶಬ್ದವೇ ಕಪಿ ಎಂಬ ಶಬ್ದದ ಅರ್ಥವನ್ನು ಕೊಡ್ತಾ ಇರೋದ್ರಿಂದ ಸುಂದರ ಎಂಬ ಶಬ್ದ ಒಬ್ಬ ವಾನರನನ್ನ ನಿರ್ದೇಶ ಮಾಡ್ತಾ ಇರೋದ್ರಿಂದ ಆ ವಾನರನ ವೈಭವವನ್ನ ಈ ಕಾಂಡ ಅತಿ ಸುಂದರವಾಗಿ ಹೇಳ್ತಾ ಇರೋದ್ರಿಂದ ಸುಂದರಕಾಂಡ ಎಂಬುದಾಗಿ ಇದನ್ನು ಹೇಳಲಾಗಿದೆ. ಹೀಗೆ ಇದರಲ್ಲಿ ಆಂಜನೇಯನ ರೂಪ, ಗುಣ, ಶೀಲ ಇತ್ಯಾದಿ ಅಂಜನಾನಂದ ಉತ್ಸವ ಅವನ ಗುಣವೈಭವಗಳನ್ನೆಲ್ಲ ಹೇಳ್ತಾ ಇರೋದ್ರಿಂದ, ಕಪಿಯ ಗುಣವೈಭವಗಳನ್ನೆಲ್ಲ ಸುಂದರವಾಗಿ ಹೇಳ್ತಾ ಇರೋದ್ರಿಂದ ಸುಂದರಕಾಂಡ ಅಂದರು. ಅಷ್ಟು ಮಾತ್ರಕ್ಕೆ ನಮ್ಮ ಪೂರ್ವಾಚಾರ್ಯಗಳಿಗೆ ತೃಪ್ತಿ ಇಲ್ಲ. ಅವ್ರು ಹೇಳ್ತಾರೆ, ಇಡೀ ರಾಮಾಯಣದಲ್ಲಿ ನಾವು ಗ್ರಂಥವನ್ನು ಎಷ್ಟೇ ಪಾರಾಯಣ ಮಾಡಿದರೂ ಕೂಡ ಆ ರಾಮ ಹೇಗಿದ್ದಾನೆ ಎಂಬ ಒಂದು ರಾಮನ ಚಿತ್ರಣ ನಮ್ಮ ಕಣ್ಮುಂದೆ ಬರೋದು ಕಷ್ಟ. ಆದರೆ ಆ ಶ್ರೀರಾಮಚಂದ್ರನ ದಿವ್ಯಾದ್ಭುತವಾದ ಸೌಂದರ್ಯವನ್ನು ರಾಮನ ತಲೆ ಕೂದಲಿನಿಂದ ಪ್ರಾರಂಭಿಸಿ ಅವನ ಅಂಗುಷ್ಟದ ನಖದವರೆವಿಗೂ ಪೂರ್ಣವಾಗಿ ರಾಮ ಸೌಂದರ್ಯದ ವರ್ಣನೆ ಇರುವುದು ಸುಂದರಕಾಂಡದಲ್ಲಿ. ನನ್ನ ರಾಮ ಹೇಗಿದ್ದಾನೆ ಅಂತ ಸೀತೆ ಕೇಳ್ತಾಳೆ. ಇವನು ನಿಜಕ್ಕೂ ರಾಮದೂತನ ಅಥವಾ ವಾನರ ವೇಷದಲ್ಲಿ ಬಂದಂತಹ ರಾವಣನ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ದೇವಿ ಸೀತಾ ನನ್ನ ರಾಮ ಹೇಗಿದ್ದಾನೆ ಅವನನ್ನು ವರ್ಣಿಸು ಅಂತ ಕೇಳಿದಾಗ ಆ ಹನುಮಾನ್ ಪ್ರಾರಂಭ ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂತಹ ಆ ರಾಮನ ವರ್ಣನೆ, ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ, ಮುಂದೆ ಅನುಭವಿಸ್ತೀವಿ ಸುಂದರಕಾಂಡದಲ್ಲಿ. ಆ ರಾಮನ ದಿವ್ಯಾದ್ಭುತವಾದ ಸೌಂದರ್ಯವನ್ನ ಹನುಮಾನ್ ವರ್ಣನೆ ಮಾಡಿ ಶಬ್ದ ಚಿತ್ರಣ ಅಂದ್ರೆ ಏನು, ಶಬ್ದಗಳ ಮೂಲಕ ರಾಮನ ಚಿತ್ರವನ್ನು ಬರೀತಾರೆ ವಾಲ್ಮೀಕಿಗಳು. ವರ್ಣಗಳ ಮೂಲಕ ಚಿತ್ರವನ್ನು ಬಿಡಿಸ್ತೀವಿ. ಶಿಲ್ಪದಲ್ಲಿ ಆ ರಾಮನ ಮೂರ್ತಿಯನ್ನು ಕೆತ್ತಬಹುದು. ಹಾಗೆ ಶಬ್ದಗಳಲ್ಲಿ ರಾಮನ ಚಿತ್ರವನ್ನ, ರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ ವಾಲ್ಮೀಕಿ ಭಗವಾನ್. ಅದು ಇರ್ತಕ್ಕಂತಹ ಭವ್ಯವಾದ ಒಂದು ರಾಮಾಯಣದ ಭಾಗವೇ ಸುಂದರಕಾಂಡ. ಅದರ ಜೊತೆಗೆ ಸೀತೆಯನ್ನ ಬೇರೆ ಹೋಲಿಸ್ತಾನೆ ಹನುಮಾನ್. ಸೀತಾ ಸೌಂದರ್ಯದ ವರ್ಣನೆ, ರಾಮ ಸೌಂದರ್ಯದ ವರ್ಣನೆ, ಇಂತಹ ಅತ್ಯಂತ ಪರಮಾದ್ಭುತವಾದ ಸುಂದರವಾದ ವರ್ಣನೆಗಳು. ಪರಮ ಸುಂದರನಾದ ರಾಮ, ಲೋಕೋತ್ತರ ಸುಂದರಿಯಾದ ಸೀತಾ, ಇವರ ಸೌಂದರ್ಯದ ವರ್ಣನೆ ಎಲ್ಲ ಇರೋದ್ರಿಂದ ಸುಂದರಕಾಂಡ. ಎಷ್ಟು ವಿಧದಲ್ಲಿ ಇದನ್ನು ಸುಂದರಕಾಂಡ ಎಂಬುದಾಗಿ ನಿರೂಪಣೆ ಮಾಡಬಹುದು. ಹಾಗೆ ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಂ ನ ಸುಂದರಂ. ಸುಂದರಕಾಂಡದಲ್ಲಿ ಯಾವುದು ಸುಂದರ ಅಲ್ಲ? ಪರಮ ಸುಂದರನಾದ ರಾಮನ ವರ್ಣನೆ, ಪರಮ ಸುಂದರಿಯಾದ ಸೀತಾದೇವಿಯ ವರ್ಣನೆ, ರೂಪ ಗುಣಶೀಲ ಪರಾಕ್ರಮಗಳಿಂದ ಅತ್ಯಂತ ಚೆನ್ನಾಗಿ ಸುಂದರನಾಗಿರುವ ಹನುಮಾನನ ವರ್ಣನೆ, ಇವರೆಲ್ಲರ ಚರಿತ್ರೆಯನ್ನು ಕ್ರೋಢೀಕರಣ ಮಾಡತಕ್ಕಂತಹ ಅದ್ಭುತವಾದ ಕಥಾಭಾಗದ ಸೌಂದರ್ಯ. ಸುಂದರಕಾಂಡದಲ್ಲಿ ಯಾವುದು ಸುಂದರವಲ್ಲ? ಸುಂದರೇ ಕಿಂ ನ ಸುಂದರಂ. ಸುಂದರಕಾಂಡದಲ್ಲಿ ಸುಂದರವಲ್ಲದ್ದು ಯಾವುದು? ಹೀಗೆ ಸರ್ವವೂ ಸುಂದರಮಯವಾಗಿರುವುದರ ಜೊತೆಗೆ ಇದನ್ನ ಯಾರು ಪಾರಾಯಣ ಮಾಡ್ತಾರೋ ಅವರ ಜೀವನ ಕೂಡ ಸುಂದರವಾಗುತ್ತದೆ ಅಲ್ಲವ. ಇಂತಹ ಫಲವನ್ನು ಕೊಡ್ತಕ್ಕಂತಹ ಈ ಶ್ರೀರಾಮಾಯಣದ ಭಾಗವನ್ನ ಸುಂದರಕಾಂಡ ಎಂಬುದಾಗಿ ವಾಲ್ಮೀಕಿಗಳು ಅದನ್ನ ಸುಂದರ ಮೂರುತಿ ಎಂಬುದಾಗಿಯೇ ಅಂಜನಾನಂದ ಉತ್ಸವ ಎಂಬುದಾಗಿ ವ್ಯಾಖ್ಯಾನ ಮಾಡಿರುವುದರಿಂದ ಇಂತಹ ಅದ್ಭುತವಾದ ಒಂದು ಭಾಗವನ್ನ, ಶ್ರೀರಾಮಾಯಣದ ಒಂದು ಕಾಂಡವನ್ನ ಸುಂದರಕಾಂಡ ಎಂಬುದಾಗಿ ಅನ್ವರ್ಥನಾಮವಾಗಿ ವಾಲ್ಮೀಕಿಗಳು ನಾಮಕರಣ ಮಾಡಿದ್ದಾರೆ. ಇದಕ್ಕೆ ಅದ್ಭುತವಾದಂತಹ ಒಂದು ಶೀರ್ಷಿಕೆಯನ್ನ ದಯಪಾಲಿಸಿದ್ದಾರೆ. ಆದ್ದರಿಂದ ಸುಂದರಕಾಂಡ ಎಂಬುದು ಉಳಿದ ಕಾಂಡಗಳ ನಾಮಕ್ಕಿಂತ ಹೆಚ್ಚು ಅನ್ವರ್ಥ ಎಂಬುದಾಗಿ ಪೂರ್ವಾಚಾರ್ಯಗಳು ನಮಗೆ ವ್ಯಾಖ್ಯಾನವನ್ನು ಮಾಡಿಸಿ ತೋರಿಸ್ತಾರೆ. ಇಂತಹ ಈ ಸುಂದರ ಕಾಂಡದಲ್ಲಿ ಆಂಜನೇಯನ ಸ್ಥಾನವನ್ನ ನಾವು ಆ ಒಂದು ಆಧ್ಯಾತ್ಮಿಕ ಚಿಂತನೆಯ ಮೂಲಕ ನೋಡುವುದಾದರೆ ಆಚಾರ್ಯ ಸ್ಥಾನೀಯನಾಗಿ ಹನುಮಾನ್ ಇರುವುದರಿಂದ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ. ಯಾವುದು ಸುಂದರ ಅಂತ ಕೇಳಿದ್ರು.
ನಟ್ಟಲ ವಸ್ತು ಸುಂದರ. ಯಾವುದೋ ಒಂದು ಪದಾರ್ಥ ನಮ್ಮ ಹತ್ರ ಇರುತ್ತೆ, ನಾವದನ್ನು ನೋಡೂ ಇರಲ್ಲ, ಬೇಡ ಅಂತ ಎಲ್ಲ ಬಿಸಾಕಿರ್ತೀವಿ. ಅದು ಯಾವತ್ತೋ ಕಳೆದೋಗುತ್ತಲ್ಲ, ಅದು ಯಾವಾಗ ಸಿಗುತ್ತೆ ಅಂತ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತೀವಿ. ಅದಿರುವಾಗ ನಮಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಅದು ಯಾವತ್ತೋ ಎಲ್ಲೋ ಕಳೆದೋಗುತ್ತೆ. ಆಗ ನಿರಂತರ ಅದರ ಚಿಂತನೆ ಮಾಡಿ ಹುಡುಕಿ ಆಯಾಸ ಆಗ್ಬಿಟ್ಟಾಗ ಅದು ಸಿಕ್ಕಿದಾಗ ನಮಗೆ ತುಂಬ ಪ್ರಿಯವಾದದ್ದು ಯಾವುದು ಅಂದರೆ ಅದೇ ವಸ್ತು. ಅಬ್ಬಾ ಸಿಕ್ತಲ್ಲ ಅಂತ, ಅದಕ್ಕಿಂತ ಪ್ರಿಯವಾದದ್ದು ಇನ್ನೊಂದಿಲ್ಲ ಅಂತ. ಹಾಗೆ ಜಗತ್ತಿನಲ್ಲಿ ಸುಂದರವಾದದ್ದು ಯಾವುದು ಅಂದರು, ಕಳೆದು ಹೋಗಿ ಸಿಗುತ್ತಲ್ಲ ಅದು ತುಂಬ ಸುಂದರವಂತೆ. ಕಳೆದು ಹೋದ ಸೀತೆ ಇಲ್ಲಿ ದೊರೆತಳಲ್ಲವಾ, ಇದು ಸುಂದರಕಾಂಡ ಎಂಬುದಾಗಿ ಈ ರೀತಿ ಹಲವಾರು ದೃಷ್ಟಿಕೋನಗಳಿಂದ ಇದನ್ನ ಸುಂದರ ಎಂಬುದಾಗಿ ನಿರೂಪಣೆ ಮಾಡಿ ತೋರಿಸ್ತಾರೆ. ಅನೇಕ ರಹಸ್ಯಾರ್ಥಗಳು ಈ ರೀತಿ ಸುಂದರಕಾಂಡದ ಈ ಒಂದು ಶೀರ್ಷಿಕೆ ಸುಂದರಕಾಂಡ ಎಂಬುದಾಗಿ ನಾಮಕರಣವನ್ನು ಮಾಡುವುದರಲ್ಲಿಯೇ ಇಷ್ಟೊಂದು ಅರ್ಥಗಳನ್ನ ವಾಲ್ಮೀಕಿ ಮುನಿವರಿಯರು ನಮಗೆ ನಿರೂಪಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಈ ಕಿಷ್ಕಿಂಧ ಕಾಂಡದ ಕೊನೆಯ ಭಾಗದಲ್ಲಿ ವಾನರರ ಆ ದುಃಖ ಕಳೆಯಿತು. ಕಾರಣ ಸೀತಾನ್ವೇಷಣೆ ಮಾಡುವುದಕ್ಕೆ ಒಂದು ಮಾರ್ಗ ದೊರೆಯಿತಲ್ಲವ. ಆದ್ದರಿಂದ ಆ ಮಾರ್ಗ ದೊರೆತು ದುಃಖದಲ್ಲಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದ ವಾನರರಿಗೆ ಆಶ್ವಾಸನೆ ದೊರೆತು ಸೀತೆ ದೊರೆತಂತೆಯೇ ಆನಂದ ಏರ್ಪಟ್ಟು ಅವರೆಲ್ಲರ ಮುಖ ಸುಂದರವಾಗಿ ಬೆಳಗಿದ್ದರಿಂದ ಸುಂದರಕಾಂಡ. ಅಲ್ಲಿಂದ ರಾವಣ ಈ ರೀತಿ ಆ ಸೀತೆಯನ್ನು ಕೊಂಡೊಯ್ದಂತಹ ಆ ದಿಕ್ಕು, ಆ ರಾವಣ ಸೀತೆಯನ್ನು ಎಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಚಿಂತನೆ ಮಾಡುತ್ತಾ ಚಿಂತಾಕುಲಿತರಾಗಿದ್ದಂತಹ ವಾನರರ ಚಿಂತೆ ಕಳೆದು ಆ ಹನುಮಾನನನ್ನ ಎಲ್ಲರೂ ಪ್ರೋತ್ಸಾಹಿಸಿ ಪ್ರಶಂಸಿಸಿ ಈಗ ಸಪ್ತಸಾಗರಗಳನ್ನ ಲಂಘಿಸಿ ಸೀತಾನ್ವೇಷಣೆಯನ್ನು ಮಾಡುವುದಕ್ಕೆ ಸಿದ್ಧನಾದಂತಹ ಆಂಜನೇಯನ ವರ್ಣನೆಯಿಂದ ಸುಂದರಕಾಂಡವನ್ನ ವಾಲ್ಮೀಕಿ ಮುನಿವರಿಯರು ಪ್ರಾರಂಭ ಮಾಡ್ತಾರೆ. ತಥೋ ರಾವಣ ನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಇಯೇಷ ಪದಮನ್ವೇಷ್ಟಂ ಚಾರಣಾಚರಿತೆ ಪತಿ. ಸುಂದರಕಾಂಡದ ಮೊಟ್ಟ ಮೊದಲನೆಯ ಅದ್ಭುತವಾಗಿರ್ತಕ್ಕಂತಹ ಒಂದು ಶ್ಲೋಕ. ಈ ಒಂದು ಶ್ಲೋಕದಲ್ಲಿಯೇ ವಾಲ್ಮೀಕಿ ಭಗವಾನ್ ಇಡೀ ಸುಂದರಕಾಂಡದ ಚರಿತ್ರೆಯನ್ನ ನಮಗೆ ತಿಳಿಸಿಕೊಟ್ಬಿಟ್ರು. ಸುಂದರಕಾಂಡದ ಚರಿತ್ರೆ ಮಾತ್ರವಲ್ಲ, ಇಡೀ ರಾಮಾಯಣದ ರಹಸ್ಯಾರ್ಥವೇ ಸುಂದರಕಾಂಡದ ಈ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು ಅಂತಾರೆ ವ್ಯಾಖ್ಯಾನಕಾರರು. ಅಂದರೆ ಗೋವಿಂದರಾಜರು ಮಾತ್ರವಲ್ಲ, ಯಾರ್ಯಾರು ಇಲ್ಲಿ ಇದ್ದಾರೋ ರಾಮಾಯಣಕ್ಕೆ ವ್ಯಾಖ್ಯಾನಕಾರರು ಅವರೆಲ್ಲರೂ ಕೂಡ ಇದನ್ನ ಹೇಳ್ತಾರೆ. ತಥೋ ರಾವಣ ನೀತಾಯಾಹ. ಮೊದಲು ಶ್ಲೋಕದ ಪದಶಃ ಅರ್ಥಗಳನ್ನ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಶತ್ರುಕರ್ಷಣ, ಶತ್ರುಗಳನ್ನ ಪರಿಪೂರ್ಣವಾಗಿ ದಮನ ಮಾಡಬಲ್ಲ ಸಾಮರ್ಥ್ಯವನ್ನು ಉಳ್ಳಂತಹ ಹನುಮಾನ್. ಇಲ್ಲಿ ಶತ್ರುಕರ್ಷಣ ಅಂದ್ರೆ ಯಾರು? ಶತ್ರುಗಳನ್ನ ನಿರ್ನಾಮ ಮಾಡಬಲ್ಲಂತಹ ಹನುಮಾನ್. ಆ ಹನುಮಾನನು ಅದ್ಭುತವಾದಂತಹ ಶಕ್ತಿಯನ್ನ ಸ್ಮರಿಸಿಕೊಂಡು ಅಪಹೃತಳಾದಂತಹ ರಾವಣನಿಂದ ಒಯ್ಯಲ್ಪಟ್ಟಂತಹ ಸೀತೆಯ ಆ ಮಾರ್ಗವನ್ನ ಅನ್ವೇಷಣೆ ಮಾಡುವುದಕ್ಕಾಗಿ ಚಾರಣ ಚರಿತೇಪತಿ, ಚಾರಣರು ಸಂಚಾರ ಮಾಡತಕ್ಕಂತಹ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುವುದಕ್ಕಾಗಿ ಪಾದವನ್ನ ಇಟ್ಟನು. ಹನುಮಾನ್ ಆಕಾಶ ಮಾರ್ಗವಾಗಿ ತಾನೇ ಸಮುದ್ರವನ್ನು ದಾಟಿದ್ದು. ಆದ್ದರಿಂದ ಚಾರಣರು ಎಂದರೆ ಆಕಾಶಗಾಮಿಗಳಾದಂತಹ ಚಾರಣರು ಯಾವ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೋ ಆ ಮಾರ್ಗದಲ್ಲಿ ಸಮುದ್ರವನ್ನ ಲಂಘಿಸುವುದಕ್ಕೆ ಹನುಮಾನ್ ಪಾದವನ್ನ ಇಟ್ಟ. ಯಾರನ್ನ? ರಾವಣನೀತಾಯಾಹ ಸೀತಾಯಾಹ, ರಾವಣನಿಂದ ಒಯ್ಯಲ್ಪಟ್ಟ ಸೀತೆಯ ಪದಂ ಅನ್ವೇಷ್ಟುಂ, ಅವಳ ಹೋದ ಮಾರ್ಗವನ್ನ ಅನ್ವೇಷಣೆ ಮಾಡುವುದಕ್ಕಾಗಿ ಚಾರಣ ಚರಿತೆ ಪಥಿ, ಚಾರಣರು ಸಂಚಾರ ಮಾಡುವ ಪಥಿ ಮಾರ್ಗದಲ್ಲಿ ಅವನು ಈಯೇಷ ಪಾದವನ್ನ ಇಡುವುದಕ್ಕೆ ಉಪಕ್ರಮಿಸಿದನು. ಇಷ್ಟೇ ಮೊದಲನೇ ಶ್ಲೋಕದ ಅರ್ಥ. ತಥೋ ರಾವಣ ನೀತಾಯಾಹ ಸೀತಾಯಾಹ ಶತ್ರುಕರ್ಷಣಃ ಈಯೇಷ
ಪದಂ ಅನ್ವೇಷ್ಟುಂ, ಸೀತೆಯ ಜಾಡನ್ನ ಅನ್ವೇಷಣೆ ಮಾಡುವ ಸಲುವಾಗಿ ದೇವತೆಗಳು ಸಂಚರಿಸುವ ಆಕಾಶ ಮಾರ್ಗದಲ್ಲಿ ಆ ಹನುಮಾನ್ ಪಾದವನ್ನ ಇಡುವುದಕ್ಕೆ ಸಂಕಲ್ಪ ಮಾಡಿದ, ಪ್ರಯತ್ನ ಮಾಡಿದ ಎಂಬುದಾಗಿ ಮೊದಲನೆಯ ಶ್ಲೋಕದ ಅರ್ಥ. ಇಲ್ಲಿ ಹೇಳ್ತಾರೆ, ರಾವಣ ನೀತಾಯ, ರಾವಣನಿಂದ ಒಯ್ಯಲ್ಪಟ್ಟ ಸೀತೆ ಎಂದು ಪೂರ್ವಾಚಾರ್ಯಗಳು ವ್ಯಾಖ್ಯಾನ ಮಾಡ್ತಾರೆ. ಇವಳು ರಾವಣನಿಂದ ಒಯ್ಯಲ್ಪಡಲೇ ಇಲ್ಲ. ಕಾರಣ, ಇವಳ ಸಂಕಲ್ಪವಿಲ್ಲದೆ ರಾವಣ ಇವಳನ್ನು ಒಯ್ಯಲಾರ. ಜಗನ್ಮಾತೆ ಪರಾತ್ಪರನಾದ ಶ್ರೀ ಪರಮಾತ್ಮನ ಪತ್ನಿ ಶ್ರೀ ಮಹಾಲಕ್ಷ್ಮಿ ಇವಳ ಸಂಕಲ್ಪ ಮಾಡದೆ ಇವಳನ್ನ ರಾವಣ ಒಯ್ಯುವುದಕ್ಕೆ ಸಾಧ್ಯವ? ಜಗನ್ಮಾತೆಯಲ್ಲವ? ಸೀತೆಯ ಬಗ್ಗೆ ಏನು ಹೇಳ್ತಾರೆ? ಸುಂದರೀ ರಘುನಾಥಸ್ಯ ಸುರಸ್ತ್ರೀ ದುಃಖ ಶಾಂತಯೇ ದಶಾನನಸ್ಯ ಭವನೆ ದಶಮಾಸಾನುವಾಸ. ರಘುನಾಥನ ಸುಂದರಿಯಾದ ಸೀತೆ, ಆ ರಾವಣ ಎಲ್ಲ ದೇವತಾ ಸ್ತ್ರೀಯರನ್ನು ತಂದು ಸೆರೆ ಹಾಕ್ಬಿಟ್ಟಿದ್ದಾನೆ. ಮಹಾಕಾಮಿ. ರಾವಣನ ಅಂತಃಪುರದಲ್ಲಿ ಇಲ್ಲದ ಸ್ತ್ರೀ ಜಾತಿಯೇ ಇಲ್ಲ. ಯಕ್ಷ ಗಂಧರ್ವ ಕಿನ್ನರ ಒಂದು ಹೆಣ್ಣು ಅಂದ್ರೆ ಸಾಕು, ಅವನ ಅಂತಃಪುರದಲ್ಲಿ ಸರಿಯಾಗಿರ್ಬೇಕು. ಯಾವ ಹೆಣ್ಣನ್ನು ಭೋಗಿಸದೆ ಬಿಟ್ಟವನಲ್ಲ ರಾವಣ. ಮಹಾಕಾಮಿ. ಎಲ್ಲ ಸ್ತ್ರೀಯರನ್ನ ತಂದು ದೇವತೆಗಳು, ಯಕ್ಷರು, ರಾಕ್ಷಸರು ಯಾರ್ಯಾರಿದ್ದಾರೆ ಎಲ್ಲ ಸ್ತ್ರೀಯರನ್ನ ತಂದು ತನ್ನ ಅರಮನೆಯಲ್ಲಿ ಸೆರೆ ಇಟ್ಟಿದ್ದಾನೆ ಈ ರಾವಣೇಶ್ವರ. ಆ ಎಲ್ಲ ಸ್ತ್ರೀಯರ ಕಣ್ಣೀರನ್ನ ಒರೆಸುವುದಕ್ಕಾಗಿ ಸೀತಾ ತಾನು ರಾವಣನಿಗೆ 10 ತಿಂಗಳು ಸೆರೆಯಾದಳು. ಅವ್ರನ್ನೆಲ್ಲ ಬಿಡಿಸ್ಬೇಕು. ಅವರಿಗೆಲ್ಲ ಬಿಡುಗಡೆ ಕೊಡುವುದಕ್ಕಾಗಿ ತಾನು ಸೀತೆ ಸ್ವಸಂಕಲ್ಪದಿಂದ ರಾವಣನಲ್ಲಿ ಸೆರೆಯಾದಳು. ಸ್ವಾಮಿ ಪ್ರಲೋಕಾಚಾರ್ಯರು ಹೇಳ್ತಾರೆ, ಶ್ರೀರಾಮಾಯಣத்தில் ಶಿರ ಇರಂದವಳೆತ್ತಂ ಚೊಲ್ಲುಗಿರದೆ. ಶ್ರೀರಾಮಾಯಣದಲ್ಲಿ ಏನು ಹೇಳಲ್ಪಟ್ಟಿದೆ? ಸೆರೆ ಇದ್ದವಳ ಒಂದು ವೈಭವ ಹೇಳಲ್ಪಟ್ಟಿದೆ. ಸೆರೆ ಇದ್ದವಳು ಅಂದ್ರೆ ಏನು? ತಾನಾಗಿ ಸಂಕಲ್ಪ ಮಾಡಿ ರಾವಣನಿಗೆ ಸೆರೆಯಾದವಳು. ಅವಳ ಸಂಕಲ್ಪ ಇಲ್ಲದೆ ಹನುಮಾನನ ಬಾಲದಲ್ಲಿ ಬೆಂಕಿಯನ್ನಿಡ್ತಾರೆ. ಕೂಡಲೇ ಇವಳೇನು ಹೇಳ್ತಾಳೆ? ಶೀತೋಭವ ಅಂತಾಳೆ, ಶೀತಲವಾಗಲಿ ಅಂತಾಳೆ. ಕೂಡಲೇ ಹನುಮಾನನಿಗೆ ಚಂದನವನ್ನು ಹಚ್ಚಿದಂತೆ ಶೀತಲವಾಯಿತಂತೆ. ಹಾಗೆ ಒಬ್ಬ ಅಗ್ನಿಗೆ ನಿಯಮನ ಮಾಡಬಲ್ಲ ಸಾಮರ್ಥ್ಯವುಳ್ಳ ಸೀತಾ ಈ ರಾವಣನ ಒಂದು ಹಿಡಿ ಬೂದಿ ಮಾಡಲಾರಲ್ಲ. ಹಾಗೆ ಮಾಡಿಬಿಟ್ರೆ ಮುಂದೆ ಉಳಿದ ರಾಕ್ಷಸರು ಆ ಸ್ತ್ರೀಯರನ್ನು ಪೀಡಿಸ್ತಾರೆ. ಆ ರಾವಣನ ಸಮಸ್ತ ಸೈನ್ಯ ನಾಶ ಆಗಬೇಕು. ಅವನ ಬಲ, ಅವನ ಆಯುಧಗಳು, ಅವನ ಅಸ್ತ್ರಶಸ್ತ್ರಗಳು ಎಲ್ಲ ಸಮೂಲವಾಗಿ ನಾಶ ಆಗಬೇಕು. ಅದನ್ನು ಹೇಳ್ತಾಳೆ ಮುಂದೆ ಹನುಮಾನನಿಗೆ. ರಾಮ ಬರಬೇಕು, ಲಂಕೆಯನ್ನು ಧೂಳೀಪಟ ಮಾಡಬೇಕು, ಬಂಧು ಬಾಂಧವ ಆ ಪರಿವಾರ ಸಮೇತ ರಾವಣ ನುಚ್ಚು ನೂರಾಗಿ ಲಂಕೆ ಹಾರಿ ಬೀಳಬೇಕು ಅಂತಾಳೆ ಸೀತೆ. ಆ ರೀತಿ ಆಗುವುದಕ್ಕಾಗಿ ತಾನು ಸೆರೆಯಾದಳು. ಆದ್ದರಿಂದ ರಾವಣ ನೀತಾಯ ಅಂದ್ರೆ ಅದಕ್ಕೆ ಅರ್ಥ ಏನು ಮಾಡಬೇಕು? ತನ್ನನ್ನ ರಾವಣ ಅಪಹರಣ ಮಾಡುವಂತೆ ತನ್ನನ್ನು ಅಪಹರಿಸಿದ ರಾವಣನನ್ನೂ ಒಯ್ದವಳು. ತನ್ನನ್ನು ಅಪಹಾರ ಮಾಡಿದ ರಾವಣನನ್ನು ಇವಳೇ ಲಂಕೆಗೆ ಒಯ್ದಳು ಎಂಬುದು ನಿಜವಾದ ಅರ್ಥ. ಕಾರಣ, ಆ ಒಬ್ಬ ರಾಕ್ಷಸ ಜಗನ್ಮಾತೆಯನ್ನು ಒಯ್ಯುವುದು ಸಾಧ್ಯವಾ? ಆದ್ದರಿಂದ ಸೀತೆಯನ್ನ ರಾವಣ ಒಯ್ಯಲಿಲ್ಲ, ಇವಳೇ ರಾವಣನಿಗೆ ಸೆರೆಯಾದಳು. ರಾವಣನೂ ಅಲ್ಲ, ಇವಳು ಜಗನ್ಮಾತ. ನಮಗೆ ಹೋಲಿಸಿದರೆ ರಾಮ ಬಲಿಷ್ಠ, ಆದರೆ ಪರಮಾತ್ಮನಾದ ರಾಮ ಜಗನ್ಮಾತೆಯಾದ ಸೀತೆಯ ಮುಂದೆ ಈ ರಾವಣ ಯಾವ ಲೆಕ್ಕ? ಆದ್ದರಿಂದ ರಾವಣ ಅನೀತಾಯ, ರಾವಣನಿಂದ ಒಯ್ಯಲ್ಪಡದ ಸೀತೆ. ರಾವಣನೀತಾಯ ಅನ್ನುವಾಗ ಅನೀತಾಯ ಅಂತ ಬೇರೆ ಕೆಲವು ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ರಾವಣನಿಂದ ಒಯ್ಯಲ್ಪಡದ ಸೀತೆ ಅಂತ ಅರ್ಥವೇನು? ಆ ರಾವಣನನ್ನು ಇವಳೇ ಒಯ್ದಳು ಅಂತ ಅರ್ಥ ಲಂಕೆಗೆ. ಹೀಗೆ ಬೇರೆ ಒಂದು ವ್ಯಾಖ್ಯಾನ ಉಂಟು. ಆ ರೀತಿ ಹಾಗಿಲ್ಲದೆ ರಾವಣನೇ ಇವಳನ್ನ ಅಪಹರಣ ಮಾಡಿಕೊಂಡು ಹೋದ ಅಂತ ಇಟ್ಕೊಂಡ್ರು ಕೂಡ ಅದು ಕೂಡ ಇವಳ ಸಂಕಲ್ಪದಂತೆ ನಡೆದದ್ದು ಎಂಬುದಾಗಿ ಹೇಳ್ತಾ, ಅಂತಹ ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ. ಆ ಸೀತೆಯಿಂದ, ಆ ರಾವಣನಿಂದ
ಆ ಸೀತೆಯನ್ನ ಪರಿಪೂರ್ಣವಾಗಿ ಆ ಬಿಡುಗಡೆ ಮಾಡತಕ್ಕಂತಹ ಚಿಂತನೆಯಿಂದ ರಾಮನೊಡನೆ ಆ ದೇವಿಯನ್ನ ಕರೆದುಕೊಂಡು ಬಂದು ಕೂಡಿಸತಕ್ಕಂತಹ ದೃಢ ಸಂಕಲ್ಪ ಉಳ್ಳವನಾದವನು ಹನುಮಾನ್. ಶತ್ರುಕರ್ಷಣ ಅಂದ್ರೆ ಏನು? ಯಾರಿಗೆ ಶತ್ರು? ಹನುಮಾನನಿಗೆ ರಾವಣ ಶತ್ರುನ? ಹನುಮಾನನಿಗೂ ರಾವಣನಿಗೂ ಏನೂ ಸಂಬಂಧವಿಲ್ಲ. ಅಂದ ಮೇಲೆ ಶತ್ರುದಮನಕನಾದ ಆಂಜನೇಯ ಅಂದ್ರೆ ಅರ್ಥವೇನು? ಆಂಜನೇಯನಿಗೆ ಸ್ವಾಮಿಯಾದ ರಾಮನಿಗೆ ಶತ್ರುವಾದ್ದರಿಂದ ಅವನು ತನಗೂ ಶತ್ರು ಅಂತ ಭಾವಿಸ್ತಾನೆ. ತನ್ನ ಒಡೆಯನ ಪರಮಾತ್ಮನ ಶತ್ರುಗಳು ಭಾಗವತರಿಗೆ ಶತ್ರುಗಳು, ಭಾಗವತರಿಗೆ ಕೇಡನ್ನು ಬಯಸುವವರು ಪರಮಾತ್ಮನಿಗೆ ಶತ್ರುಗಳು. ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ, ನನ್ನ ಮನೇಲಿ ಊಟ ಮಾಡದೆ ಹೋದ್ಯಲ್ಲ, ವಿದುರನ ಮನೆಗೆ ಹೋದಿಯಲ್ಲ ಅಂತಾನೆ. ಹಾಗೆ ಹೇಳ್ತಾನೆ, ಶತ್ರುವಿನ ಮನೆಯ ಅನ್ನ ತಿನ್ನಬಾರ್ದು, ಶತ್ರುವಿನಿಗೆ ಊಟ ಹಾಕಬಾರ್ದು ಅನ್ನೋ ನಿಯಮ ನಿನಗೆ ಗೊತ್ತಿಲ್ವಾ ಅಂತಾನೆ. ದುರ್ಯೋಧನನನ್ನು ನೋಡಿ ಕೃಷ್ಣ ಕೇಳ್ತಾನೆ, ಆಗ ನನಗೂ ನಿನಗೂ ಏನು ಶತ್ರುತ್ವ ಇಲ್ವಲ್ಲಪ್ಪ, ನಾನೇ ನಿನ್ ಶತ್ರುನ ಅಂದಾಗ ಕೃಷ್ಣ ಏನು ಹೇಳ್ತಾನೆ? ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜ್ಯೇತ್. ಶತ್ರುವಿಗೆ ಅನ್ನ ಹಾಕಬಾರ್ದು, ಕಾರಣ ಅವನು ದುಷ್ಟ, ಅವನಿಗೆ ಯಾರೋ ಏನೋ ಮಾಡಿ ಸತ್ತು ಹೋದ್ರೆ ಇವನು ಊಟ ಹಾಕಿ ಸತ್ತೋದ ಅಂತ ಇವನ ಮೇಲೆ ಅಪವಾದ ಬರುತ್ತೆ. ಶತ್ರುವಿನ ಮನೆಯಲ್ಲಿ ನೀನು ಊಟ ಮಾಡಬಾರ್ದು, ಕಾರಣ ಏನು? ನಾಳೆ ಅವನನ್ನು ಕೊಂದ್ರೆ ಉಪ್ಪಿಟ್ಟವನನ್ನ ಕೊಂದ ಪಾಪ ಬರುತ್ತೆ. ಶತ್ರುವಿನ ಮನೆಯ ಅನ್ನ ತಿನ್ನಬೇಡ, ಶತ್ರುವಿಗೆ ಅನ್ನ ಹಾಕಬೇಡ ಅಂದ್ಬಿಡ್ತು ಶಾಸ್ತ್ರ. ಇದು ಕೃಷ್ಣ ಹೇಳುವ ಮಾತು ಮಹಾಭಾರತದಲ್ಲಿ. ದ್ವಿಷದನ್ನಂ ನೈವ ಭೋಜ್ಯೇತೆ ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜ್ಯೇತ್. ಎರಡೂ ಮಾಡಬಾರ್ದು ಅಂದ. ನನಗೂ ನಿನಗೂ ಶತ್ರುತ್ವನೇ ಇಲ್ವಲ್ಲ, ನನ್ನ ಮನೆಯನ್ನ ನೀ ಯಾಕೆ ತಿಂದ, ಇದ್ರ ಮನೆಗೆ ಹೋದಿಯಲ್ಲ ಅಂತಾನೆ. ಅದಕ್ಕೆ ಹೇಳ್ತಾನೆ, ಪಾಂಡವಾನಾಂ ದ್ವಿಷಸೆ ರಾಜನ್ ಮಮ ಪ್ರಾಣ ಹಿ ಪಾಂಡವಾಹ. ನೀನು ಪಾಂಡವರ ಶತ್ರು, ಆ ಪಾಂಡವರೋ ನನ್ನ ಪ್ರಾಣ. ನನ್ನ ಪ್ರಾಣಕ್ಕೆ ಶತ್ರುವಾದವನು ನನಗೆ ಶತ್ರುವಲ್ಲವಾ ಎಂಬುದು ಕೃಷ್ಣನ ಮಾತು. ನನ್ನ 5 ಪ್ರಾಣಗಳು ಎಲ್ಲಿದೆ? ಹೊರಗಡೆ ನಡೆದಾಡ್ತಾ ಇರೋ 5 ಪಾಂಡವರೇ ನನ್ನ ಪಂಚ ಪ್ರಾಣಗಳು ಅಂತಾನೆ ಕೃಷ್ಣ. ಅಂದ್ರೆ ಏನು? ಅವನ ಭಕ್ತರಿಗೆ ಯಾರು ಶತ್ರುವೋ ಅವರು ಪರಮಾತ್ಮನಿಗೆ ಶತ್ರು. ಭಾಗವತರುಗಳು ಹೇಗೆ ಭಾವಿಸ್ತಾರೆ? ಪರಮಾತ್ಮನಿಗೆ ಕೇಡನ್ನು ಯಾರು ಉಂಟು ಮಾಡ್ತಾರೋ ಅವರನ್ನು ತಮಗೆ ಶತ್ರುವಾಗಿ ಭಾವಿಸ್ತಾರೆ. ಆ ರೀತಿ ರಾಮನಿಗೆ ರಾವಣ ಶತ್ರುವಾದದ್ದರಿಂದ ಆಂಜನೇಯ ತನಗೂ ಕೂಡ ರಾವಣ ಶತ್ರು ಅಂತ ಭಾವಿಸ್ತಾನೆ. ಇದನ್ನೇ ಮುಂದೆ ಅಂಗದ ಹೇಳ್ತಾನೆ. ವಿಭೀಷಣ ಬಂದಾಗ ಶತ್ರು ಪಕ್ಷದಿಂದ ಬಂದವನು ಶತ್ರೋ ಸಂಕಾಶಾತ್ ಸಂಪ್ರಾಪ್ತ ಸರ್ವಥಾ ಸಂಖ್ಯೆಯೇವ ಅಂತಾನೆ. ಅಂಗದನಿಗೆ ಏನ್ ಶತ್ರು ಅಂದ? ಸುಗ್ರೀವನಿಗೆ ಯಾರು ರಾವಣ ಶತ್ರು? ರಾಮನಿಗೆ ಶತ್ರುವಾದ್ದರಿಂದ ತಮಗೂ ಶತ್ರು ಎಂಬುದಾಗಿ ಭಾವಿಸ್ತಾರೆ. ಅಂತಹ ಆ ರಾವಣನನ್ನೇ ನಡುಗಿಸಬಲ್ಲ ಸಾಮರ್ಥ್ಯವುಳ್ಳ ಆಂಜನೇಯನ ಶತ್ರುಕರ್ಷಣ. ಮೊದಲೇ ಸುಂದರಕಾಂಡದ ಪ್ರಾರಂಭದಲ್ಲೇ ಹೇಳ್ಬಿಟ್ರು. ಅಂತಹ ಬಲವುಳ್ಳ ಆಂಜನೇಯ ಇವನು ಏನು ಮಾಡಿದ? ದೇವತೆಗಳು ಸಂಚರಿಸುವ ಮಾರ್ಗದಲ್ಲಿ ಆಂಜನೇಯ ಸಾಗರವನ್ನು ದಾಟುವುದಕ್ಕೆ ಪಾದವನ್ನಿಟ್ಟ ಎಂಬುದಾಗಿ ಶ್ಲೋಕದ ಸಾಮಾನ್ಯ ಅರ್ಥ. ಆದರೆ ಇದರ ಒಂದು ರಹಸ್ಯಾರ್ಥವೇನು ಅಂತ ಕೇಳಿದ್ರೆ, ತಥೋ ಅನಂತರ, ತಥೋ ರಾವಣ ನೀತಾಯ ಅಂತ ಶ್ಲೋಕ. ತತಃ ಅಂದ್ರೆ ಏನು? ಅನಂತರ. ಯಾವುದರ ನಂತರ? ಈ ವಾನರರೆಲ್ಲರೂ, ಈ ಜಾಂಬವಾನೆಲ್ಲರೂ ಆಂಜನೇಯನನ್ನು ಪ್ರೋತ್ಸಾಹಿಸಿ ಸಾಗರ ಲಂಘನವನ್ನು ಮಾಡುವುದಕ್ಕೆ ಅವನು ಸಂಕಲ್ಪಿಸಿದ ನಂತರ ಆ ಮಹೇಂದ್ರಗಿರಿಯ ತಪ್ಪಲಿಗೆ ಬಂದು ಆ ಆಂಜನೇಯ ಪರ್ವತವನ್ನು ಏರಿ ಅದರ ಮೇಲೆ ಕಾಲೂರಿ ಅದಾಗಿ ಆ ಪರ್ವತದ ಸಾಗರದ ಮೇಲೆ ಜಿಗಿಯುವುದಕ್ಕೆ ಸಂಕಲ್ಪ ಮಾಡಿದ ನಂತರ, ತತಃ ಅನಂತರ. ಇದು ಕಥೆಯ ಭಾಗ. ಅದರ ಒಳಗಿನ ಅರ್ಥವೇನು? ತತಃ ಪರಮಾತ್ಮನ ಆಜ್ಞೆಯನ್ನ ಪಡೆದ ನಂತರ. ಇದು ಆಧ್ಯಾತ್ಮಿಕ ಅರ್ಥ. ಪರಮಾತ್ಮನ ಅನುಜ್ಞೆಯನ್ನ, ಭಗವದ್ ಅನುಜ್ಞೆಯನ್ನ ಪಡೆದ ನಂತರ ಶತ್ರುಕರ್ಷಣ, ಶತ್ರುನಾಶಕನಾಗಿರ್ತಕ್ಕಂತಹ ಗುರು ಆಚಾರ್ಯ. ಯಾವುದು ಶತ್ರು? ಋಷಬ್ಧಸ್ಥು ಅಂಧಕಾರ ಸ್ಯಾತ್. ಋಷಬ್ಧ ತನ್ನಿರೋಧಕ, ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಈ ಜೀವಾತ್ಮನಿಗೆ ಪರಮಶತ್ರು ಇವನ ಅಜ್ಞಾನ.
ಅಜ್ಞಾನವೇ ನಮಗೆ ಶತ್ರು. ಆ ಅಜ್ಞಾನ ರಕಾರದಿಂದ ಹೇಳಲ್ಪಡುತ್ತೆ. ಅದನ್ನ ನಿವಾರಣೆ ಮಾಡುವುದು ಯಾರೋ ಅವನೇ ಗುರು. ಆ ಶತ್ರುಕರ್ಷಣ ಜೀವಾತ್ಮನಿಗೆ ಪರಮಶತ್ರುವಾಗಿರ್ತಕ್ಕಂತಹ ಅಜ್ಞಾನ ಅವಿದ್ಯಾದಿಗಳನ್ನ ನಾಶ ಮಾಡಬಲ್ಲ ಗುರುವೇ ಶತ್ರುಕರ್ಷಣನಾದ ಆಂಜನೇಯ. ಶತ್ರುಕರ್ಷಣ ಆಂಜನೇಯ, ಇಲ್ಲಿ ಆಚಾರ್ಯ ಗುರು. ಆ ಶತ್ರುವಾಗಿರ್ತಕ್ಕಂತಹ ಅವುಗಳನ್ನ, ಆ ಅಜ್ಞಾನವನ್ನು ನಿವೃತ್ತಿ ಮಾಡತಕ್ಕಂತಹ ಗುರು ಚಾರಣಾಚರಿತೆ ಪಥಿ. ಅಲ್ಲಿ ಆಕಾಶದಲ್ಲಿ ಸಂಚಾರ ಮಾಡುವ, ಆ ದೇವತೆಗಳು ಸಂಚಾರ ಮಾಡುವ ಆಕಾಶ ಮಾರ್ಗ ಅಂತ ಅರ್ಥ. ಇಲ್ಲಿ ಚಾರಣ ಅಂದ್ರೆ ಏನು? ಸಚ್ಚಾರಿತ್ರ್ಯವುಳ್ಳ ಪೂರ್ವಾಚಾರ್ಯರು. ಸಚ್ಚಾರಿತ್ರವನ್ನು ಉಳ್ಳಂತಹ ಪೂರ್ವಾಚಾರ್ಯರುಗಳೇ ಚಾರಣ. ಚರಿತೆ ಪಥಿ, ಅವರ ಮಾರ್ಗದಲ್ಲಿ ಅಂದರೆ ವೇದೋಪನಿಷತ್ತುಗಳ ಮಾರ್ಗದಲ್ಲಿ ಪೂರ್ವಾಚಾರ್ಯರುಗಳ ಯಾರ್ಯಾರು ಹಿಂದಿನ ಉಪದೇಶಕರಾಗಿ ಪರಮ ಉಪಕಾರಕರಾದ ಆ ಗುರು ಪರಂಪರೆ ಇದೆಯಲ್ಲ, ಆ ಗುರು ಪರಂಪರೆಯ ಆ ಪೂರ್ವಾಚಾರ್ಯರುಗಳ ಮಾರ್ಗದಲ್ಲಿ ರಾವಣನೀತಾಯ ಅಸತ್ಪ್ರಲಾಪಗಳನ್ನು ಉಂಟು ಮಾಡತಕ್ಕಂತಹ ಅವಿವೇಕಕ್ಕೆ ಎಡೆಯಾಗಿ ಇರ್ತಕ್ಕಂತಹ ಈ ಮನಸ್ಸೆಂಬ ಆ ರಾವಣನ ಹಿಡಿತದಲ್ಲಿ ಇರ್ತಕ್ಕಂತಹ ಸೀತಾ ಎಂಬ ಚೇತನನ ಪದಂ ಸ್ಥಾನವನ್ನ ಅನ್ವೇಷ್ಟುಂ ಹುಡುಕಲು, ಅನ್ವೇಷಣೆ ಮಾಡಲು ಏಷ ಸಂಕಲ್ಪ ಮಾಡಿದರು. ಅಂದ್ರೆ ಒಬ್ಬ ಗುರುವಾದವರು ಪೂರ್ವಾಚಾರ್ಯರುಗಳ ಮಾರ್ಗದಲ್ಲಿ ಪರಮಾತ್ಮನ ಅನುಜ್ಞೆಯನ್ನು ಪಡೆದ ನಂತರ ಪರಮಾತ್ಮ ಇವರನ್ನ ಲೋಕೋಪಕಾರಕ್ಕಾಗಿ ಅನುಗ್ರಹ ಮಾಡಿ ಕಳಿಸಲಾಗಿ ಪರಮಾತ್ಮನ ಅನುಜ್ಞೆಯಂತೆ ಇವರುಗಳು ಆ ಶತ್ರುಕರ್ಷಣರಾಗಿ ಜೀವಾತ್ಮನಿಗೆ ಪರಮಶತ್ರುವಾದ ಅಜ್ಞಾನವನ್ನು ನಿವೃತ್ತಿ ಮಾಡುವುದಕ್ಕಾಗಿ ಪೂರ್ವಾಚಾರ್ಯರುಗಳು ಕ್ರಮಿಸಿದ ಮಾರ್ಗದಲ್ಲಿ ಈ ಸೀತೆ ಎಂಬ ರಾವಣನಿಂದ ಒಯ್ಯಲ್ಪಟ್ಟ ಜೀವಾತ್ಮನನ್ನ ಅನ್ವೇಷಣೆ ಮಾಡುವುದಕ್ಕೆ ಸಂಕಲ್ಪ ಮಾಡಿದರು ಎಂಬುದು ಈ ಶ್ಲೋಕದ ರಹಸ್ಯಾರ್ಥ. ಇದು ಇಡೀ ರಾಮಾಯಣದ ರಹಸ್ಯಾರ್ಥವನ್ನು ಹೇಳಿಬಿಡ್ತು. ಮಾನಿಷಾದ ಪ್ರತಿಷ್ಠಾಂ ಎಂಬತಕ್ಕಂತಹ ಮಂಗಳ ಶ್ಲೋಕ ರಾವಣ ವಧೆಯನ್ನ ಮಾಡಿದಂತಹ ಪರಮಾತ್ಮನಾದ ಲಕ್ಷ್ಮೀಪತಿಯಾದ ರಾಮನಿಗೆ ಮಂಗಳ ಎಂಬುದಾಗಿ ಮಂಗಳ ಶ್ಲೋಕದಲ್ಲೇ ರಾಮಾಯಣದ ಚರಿತ್ರೆಯನ್ನು ಅಲ್ಲಿ ಹೇಳಿಬಿಟ್ರು. ಇಲ್ಲಿ ಅದು ಪರಮಾತ್ಮನ ಚರಿತ್ರೆಯನ್ನು ಹೇಳಿತು. ಮಾನಿಷಾದ ಪ್ರತಿಷ್ಠಾಂ ಎಂಬುದು ರಾವಣ ವಧೆಯನ್ನ ಮಾಡಿದಂತಹ ಪರಮಾತ್ಮನಾದ ಶ್ರೀರಾಮಚಂದ್ರನ ಮಂಗಳವನ್ನು ಹೇಳ್ತಾ ರಾಮನ ಚರಿತ್ರೆಯನ್ನು ಮಂಗಳ ಶ್ಲೋಕ ಹೇಳ್ಬಿಡ್ತು. ಸುಂದರಕಾಂಡದ ಪ್ರಥಮ ಶ್ಲೋಕ ಜೀವಾತ್ಮನ ಚರಿತ್ರೆಯನ್ನು ಹೇಳ್ತಾ ಇದೆ. ರಾವಣನಿಂದ ಒಯ್ಯಲ್ಪಟ್ಟು ಮನಸ್ಸೆಂಬ ರಾಕ್ಷಸನ ಕೈಯಲ್ಲಿ ಸಿಲುಕಿಕೊಂಡು ಶರೀರವೆಂಬ ಲಂಕೆಯ ಸೆರೆಯಲ್ಲಿ ಇದ್ದು ನೋವು ಪಡುವ ಜೀವಾತ್ಮನ ಚರಿತ್ರೆಯನ್ನ ಈ ಶ್ಲೋಕ ಹೇಳ್ತಾ ಇದರಿಂದ ಬಿಡುಗಡೆಯನ್ನು ಕೊಡತಕ್ಕಂತಹ ಆಚಾರ್ಯ ವೈಭವವನ್ನ ಸುಂದರಕಾಂಡದ ಪ್ರಥಮ ಶ್ಲೋಕ ಹೇಳ್ತಾ ಇದೆ. ರಾಮಾಯಣ ಮುಗಿದೋಯ್ತು ಅಂದ್ರೆ 24,000 ಶ್ಲೋಕಗಳ ಅಂತರಾರ್ಥ ಇಷ್ಟು ಅಂತಾರೆ ಪೂರ್ವಾಚಾರ್ಯರುಗಳು. ಈ ರೀತಿಯಾಗಿ ಪೂರ್ವಾಚಾರ್ಯರುಗಳ ಮಾರ್ಗದಲ್ಲಿ ಅಂದರೆ ಸದಾಚಾರ್ಯರ ಮಾರ್ಗದಲ್ಲಿ ಸತ್ಪಥದಲ್ಲಿ ಇದ್ದವನಾಗಿ ಅಸತ್ಪ್ರಲಾಪಗಳನ್ನು ಉಂಟು ಮಾಡತಕ್ಕಂತಹ ಅವಿವೇಕಿಗಳಿಗೆ ಎಡೆಯಾದಂತಹ ಸೀತೆಯ ಸ್ಥಾನವನ್ನ ಹುಡುಕುವುದಕ್ಕೆ ಈ ಆಚಾರ್ಯರು ಸಂಕಲ್ಪ ಮಾಡಿದರು ಎಂಬುದಕ್ಕೆ ಆ ಮೊಟ್ಟ ಮೊದಲನೆಯ ಶ್ಲೋಕವೇ ಇಡೀ ಸುಂದರಕಾಂಡದ ಅರ್ಥವನ್ನು ನಿರೂಪಣೆ ಮಾಡಿಬಿಡ್ತು. ಇದಾದ ನಂತರ ಅನೇಕ ಅದ್ಭುತವಾದ ವಿಚಾರಗಳನ್ನ ವಾಲ್ಮೀಕಿ ಮುನಿವರಿಯರು ನಮಗೆ ನಿರೂಪಣೆ ಮಾಡಿ ತೋರಿಸ್ತಾರೆ. ಅದರಲ್ಲಿ ಕಥಾಭಾಗ, ಕಥೆಗೆ ಸಂಬಂಧಪಟ್ಟಂತೆ ಆ ಲಂಕೆಯ ವರ್ಣನೆಗಳು, ಆಂಜನೇಯನ ವರ್ಣನೆ ಇತ್ಯಾದಿಗಳೆಲ್ಲ ಬರುತ್ತೆ. ಅದರ ಜೊತೆಯಲ್ಲಿಯೇ ಆಂಜನೇಯನ ಆಚಾರ್ಯ ವೈಭವವನ್ನು ಕೂಡ ವಾಲ್ಮೀಕಿಗಳು ನಿರೂಪಣೆ ಮಾಡ್ತಾರೆ. ಅಂತಹ ಅದ್ಭುತವಾದ ಪರಮ ಸುಂದರನಾದ ಆಂಜನೇಯನ ವೈಭವ, ಅದರಲ್ಲಿ ಅಡಗಿದ ಪರಮ ಸುಂದರವಾದ ಅಧ್ಯಾತ್ಮ ಅರ್ಥಗಳು, ಆಚಾರ್ಯ ವೈಭವವನ್ನ ನಾಳೆಯ ಉಪನ್ಯಾಸದಿಂದ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಾಶಾಸನ ಪರೈಃ
మదాచార్య పురోగమైః సర్వైశ్చ పూర్వైరాచార్యైః సత్కృతాయాస్తు మంగళం. సీతా లక్ష్మణ హనుమత్ సమేత శ్రీరామచంద్ర పరబ్రహ్మణే నమః. శ్రీరామ సర్వం